ಪ್ರೊಫೆಸರ್ ಜಗನ್ನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಎನ್ ಕೇಶಮೂರ್ತಿ ಅವರೇ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಲ್ಲಿಸಿ ಪರಿಸರವನ್ನು ಸಂರಕ್ಷಿಸಿ ಅನ್ನೋದು ಈ ಬಾರಿಯ ವಿಶ್ವ ಪರಿಸರ ದಿನಾಚರಣೆಯ ಘೋಷಣೆ. ಪ್ಲಾಸ್ಟಿಕ್ಕಿಂದ ಆಗುವಂತಹ ಮಾಲಿನ್ಯ ಇವತ್ತು ವ್ಯವಸಾಯ ಕ್ಷೇತ್ರಕ್ಕೂ ಕೂಡ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಗ್ಗಿಸ್ಬೋದು, ಪರಿಸರ ಸಂರಕ್ಷಣೆಗೆ ಯಾವ ರೀತಿ ನಾವೆಲ್ಲ ಮುಂದಾಗ್ಬೋದು, ಈ ಬಗ್ಗೆ ನಿಮ್ಮ ಅನುಭವ, ಅನಿಸಿಕೆ, ವಿಚಾರ ಎಲ್ಲದನ್ನು ಹಂಚ್ಕೋಬೇಕು. ಎಲ್ಲ ಶ್ರೋತೃ ಬಾಂಧವರಿಗೆ ಪರಿಸರ ಶುಭಾಶಯಗಳು. ಆಕಾಶವಾಣಿ ಮೈಸೂರು ಈಗಾಗಲೇ ಪರಿಸರ ಸಂರಕ್ಷಣೆ ಬಗ್ಗೆ, ಅದರಲ್ಲೂ ಕೃಷಿ ಕ್ಷೇತ್ರದಲ್ಲಿ ಮಾಡಿರುವಂತಹ ಬಹಳ ಉಪಯುಕ್ತವಾದಂತಹ ಕೆಲಸಕ್ಕೆ, ಸಂವಹನ ಕೆಲಸಕ್ಕೆ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಈ ವರ್ಷದ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಹೇಗೆ ತಡೆಗಟ್ಟೋದು ಅಂತ. ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದರೆ, ಪರಿಸರ ಒಂದು ವರದಾನ ಮತ್ತು ಶಾಪ. ಮೊಟ್ಟ ಮೊದಲನೇದಾಗಿ ಪರಿಸರ ಹೇಗೆ ಒಂದು ವರದಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 1907ರಲ್ಲಿ ಪ್ಲಾಸ್ಟಿಕ್ ಯುಗವನ್ನೇ ಶುರು ಮಾಡ್ತು. ಪ್ಲಾಸ್ಟಿಕ್ ಹೇಗೆ ವರದಾನ ಅಂದರೆ, ಮನುಷ್ಯನ ಇತಿಹಾಸದಲ್ಲಿ ಯಾವ ಹೊಸ ಬಗೆಯ ಆವಿಷ್ಕಾರಗಳನ್ನು ಕೂಡ ತಿರಸ್ಕರಿಸಿಲ್ಲ. ಅದು ತನ್ನ ಆಹಾರಕ್ಕಾಗಿ ಬಳಸುವಂತಹ ಈಟಿಗಳಾಗಿರ್ಬೋದು, ವಿವಿಧ ಆಯುಧಗಳಾಗಿರ್ಬೋದು, ನಂತರ ಬಂದಂತಹ ಬೆಂಕಿ ನಂತರ ಬಂದಂತಹ ಶಕ್ತಿ, ಹಾಗೆಯೇ ವಸ್ತುಗಳು, ಯಾವ ವಸ್ತುವನ್ನು ಕೂಡ ಮನುಷ್ಯ ತನ್ನ ಕೃಷಿ, ಕೈಗಾರಿಕೆ, ನಗರ ಮತ್ತು ಸೇವೆಗಳಲ್ಲಿ ನಿರಾಕರಣೆ ಮಾಡಲಿಲ್ಲ. ಅದಕ್ಕೆ ಹೇಳೋದು ಪ್ಲಾಸ್ಟಿಕ್ ಕೂಡ ಒಂದು ವರದಾನ. ಇನ್ನು ಮುಂದುವರೆದು ಇವತ್ತು ಪ್ಲಾಸ್ಟಿಕ್ ಬಳಸದೇ ಇರುವಂತಹ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಹೇಳಿ ಅಂದರೆ ನಾನು ಸೋಲನ್ನು ಒಪ್ಕೊಂಡ್ಬಿಡ್ತೀನಿ. ಯಾವ ಕ್ಷೇತ್ರವನ್ನು ಅದು ಬಿಟ್ಟಿಲ್ಲ. ಹಾಲು, ಮೊಸರು, ದವಸ, ಧಾನ್ಯ, ಆಹಾರ ಪದಾರ್ಥಗಳನ್ನು ಒಯ್ಯೋದು, ಹೃದಯದ ಕಪಾಟುಗಳು, ಮೋಟಾರ್ ವಾಹನದ ಭಾಗಗಳು, ಅಂತರಿಕ್ಷ ಕ್ಷಿಪಣಿಗಳಾಗಿರ್ಬೋದು ಅಥವಾ ಯಾವುದೇ ವಾಹಕ ಉಪಗ್ರಹಗಳಾಗಲಿ, ಎಲ್ಲಕ್ಕೂ ಕೂಡ ಪ್ಲಾಸ್ಟಿಕ್ಕು ಇವತ್ತು ತನ್ನ ಬಾಹುಬಂಧನಗಳನ್ನು ತೆರೆದುಬಿಟ್ಟಿದೆ. ಇನ್ನು ಮುಂದುವರೆದು ಪ್ಲಾಸ್ಟಿಕ್ನಿಂದ ಆಗುವಂತಹ ಅಪರೂಪ ಪ್ರಯೋಜನಗಳಂದರೆ, ನಾನು ಮೊದಲೇ ಹೇಳಿದಾಗೆ, ಯಾವ ವಸ್ತು ಜನರ ಜೀವನಕ್ಕೆ, ಆರೋಗ್ಯಕ್ಕೆ, ಅವರ ಆರ್ಥಿಕ ಚಟುವಟಿಕೆಗೆ ಪೂರಕವಾಗಿರುತ್ತೋ ಅದನ್ನು ಎಂದೂ ಕೂಡ ಜನಸಾಮಾನ್ಯರಾಗಲಿ ವೃತ್ತಿಪರರಾಗಲಿ ಯಾವ ಕ್ಷೇತ್ರವನ್ನಾಗಲಿ ಬಿಡಲ್ಲ. ಹೀಗಾಗಿ ಕೇವಲ 118 ವರ್ಷಗಳ ಹಿಂದೆ ಸಂಶೋಧನೆಯಾಗಿ ಆವಿಷ್ಕಾರವಾಗಿ ಜನಜೀವನ ಭಾಗವನ್ನು ಹೊಕ್ಕಿರುವಂತಹ ಪ್ಲಾಸ್ಟಿಕ್ಕನ್ನು ನಾವು ತುಂಬು ಹೃದಯದಿಂದ ಆಹ್ವಾನಿಸಿದ್ದೇವೆ, ತಬ್ಕೊಂಡಿದ್ದೇವೆ, ಬಳಸ್ತಾ ಇದ್ದೇವೆ. ನಾವು ಹಾಕ್ಕೊಳ್ಳುವಂತಹ ಬಟ್ಟೆ ಆಗಲಿ, ಹಾಕ್ಕೊಳ್ಳುವಂತಹ ಬಿಂದಿಯಾಗಲಿ, ಹಾಕ್ಕೊಳ್ಳುವಂತಹ ವಿವಿಧ ಉಪಕರಣಗಳಾಗಲಿ ಯಾವುವೂ ಕೂಡ ಪ್ಲಾಸ್ಟಿಕ್ ಹೊರತಾಗಿ ಇರೋದಕ್ಕೆ ಸಾಧ್ಯತೆ ಇದೆ. ಆದರೆ ಇದ್ದಾವೆ. ಈಗ ಇಷ್ಟೆಲ್ಲ ಉಪಯುಕ್ತವಾದಂತಹ ತನ್ನ ಅಸ್ತಿತ್ವವನ್ನು ಪ್ಲಾಸ್ಟಿಕ್ ಪಡ್ಕೊಂಡಿದ್ರೆ ಅದ್ಯಾಕೆ ನಾವೀಗ ಪ್ಲಾಸ್ಟಿಕ್ ಮಾಲಿನ್ಯ ಅಂತ ಹೇಳ್ತೀವಿ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲೇ ಬರೋದು ಪ್ಲಾಸ್ಟಿಕ್ ವರದಾನ ಅಷ್ಟೇ ಅಲ್ಲ, ಒಂದು ಶಾಪ ಕೂಡ ಅಂತ. ಹೇಗೆ ಶಾಪ? ಈಗ ನೋಡಿ, ಬೆಂಕಿಯನ್ನು ನಾವು ಹೇಗೆ ಬಳಸ್ತೀವಿ ಅಂತ ನೋಡ್ಬೋದು. ಆ ಬೆಂಕಿಯನ್ನು ನಾವು ಒಂದು ಗುಡಿಸಲನ್ನ ಸುಡೋದಕ್ಕೆ, ಒಂದು ಹಿಂಸೆಗೆ, ಮತ್ತು ಅದು ನೈಸರ್ಗಿಕ ಕೂಡ ಆಗ್ಬೋದು. ಈ ಕಾಡ್ಗಿಚ್ಚು ಆಗುವಂತಹದ್ದು ಅದನ್ನು ಗಮನಿಸಿದ್ರೆ ಬೆಂಕಿ ಕೂಡ 2 ಥರದ ತನ್ನ ಅಸ್ತಿತ್ವವನ್ನು ಪಡ್ಕೊಂಡಿದೆ. ಹಾಗೆ ಕೂಡ ಒಂದು ಸಣ್ಣ ಅಡುಗೆ ಮನೆಯಲ್ಲಿರುವಂತಹ ಕತ್ತಿ, ಅದನ್ನು ನಾವು ತರಕಾರಿನ ಹಚ್ಚೋದಕ್ಕೆ, ಅಡುಗೆ ಮಾಡೋಕ್ಕೆ, ಬೇರೆ ಕೆಲಸಗಳಿಗೆಲ್ಲ ಉಪಯೋಗಿಸ್ತೀವಿ. ಅದನ್ನೇ ಅತ್ಯಂತ ಆಕ್ರಮಣಕಾರಿ ಪರಿಸ್ಥಿತಿಯಲ್ಲಿ ಒಬ್ಬರ ಪ್ರಾಣವನ್ನು ತೆಗೆಯೋದಕ್ಕೆ ಬಳಸ್ಬೋದು. ಹೀಗಾಗಿ ಆ ಕತ್ತಿಗೆ 2 ಹೇಗೆ ಮುಖಗಳಿದ್ದಾವೋ ಹಾಗೆಯೇ ನಾವು ಬಳಸುವಂಥ ಅನೇಕ ವಸ್ತುಗಳಲ್ಲಿ ದುರ್ಬಳಕೆನ ಒಂದು ವಸ್ತು ಬರ್ತದೆ. ಸರಳವಾಗಿ ಹೇಳೋದಾದರೆ ಪ್ಲಾಸ್ಟಿಕ್ ಬಳಕೆ ಆಹ್ವಾನಿತ, ಆದರೆ ಪ್ಲಾಸ್ಟಿಕ್ ದುರ್ಬಳಕೆ ಒಂದು ಶಾಪ. ನೋಡಿ, ಇಲ್ಲೇ ಅಪಾರವಾದ ರೀತಿಯಲ್ಲಿ ಇವತ್ತಿನ ದಿನ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಸರಿಸುಮಾರು 11 kg ಪ್ಲಾಸ್ಟಿಕ್ನ ವರ್ಷಕ್ಕೆ ಬಳಸ್ತಾರೆ. ಮೊದಲೆಲ್ಲಿತ್ತಿದ್ದು ಇರಲಿಲ್ಲ. ಏನು ಅನುಕೂಲ ಆಯಿತು? ಈಗ ತಗೊಳ್ಳಿ, ಹಾಲು, ಮೊಸರು, ದವಸ ಧಾನ್ಯ. ನಾವು ಆರೋಗ್ಯವನ್ನು ಉಳಿಸ್ಕೊಳ್ಳೋದಕ್ಕೆ
ಅತ್ಯಲ್ಪ ಪ್ರಮಾಣದಲ್ಲಿ ನಾವು ಒಂದು ವಸ್ತುವನ್ನು ಸಾಗಾಣಿಕೆ ಮಾಡೋದಕ್ಕೆ ಬಳಸುವಂಥ ವಿಷಯ ಬಂದಾಗ ಪ್ಲಾಸ್ಟಿಕ್ ಮೊದಲು ಹಾಲು ಗ್ಲಾಸ್ ಬಾಟ್ಲ್ಗಳು ಬರ್ತಾಯಿತ್ತು. ಹಾಗೆಯೇ ಮೊದಲು ಬಗೆಯ ರೀತಿಯಲ್ಲಿ ಎಣ್ಣೆಯನ್ನು ಕೂಡ ನಮ್ಗೆ ನೆನಪಿರುವಂಗೆ ಅಲ್ಯೂಮಿನಿಯಂ ಟಿನ್ಗಳು ಬರ್ತಾಯಿತ್ತು. ಎಣ್ಣೆಗಳು ಮತ್ತು ಗಾಜಿನ ಬಾಟ್ಲ್ಗಳು ಕೊಡ್ತಾಯಿದ್ರು. ನಾವು ಯಾವುದೇ ಒಂದು ವಸ್ತುವಿನ ಉಪಯುಕ್ತತೆ ಮತ್ತು ಆರ್ಥಿಕವಾಗಿ ಸೂಕ್ತ ಅಲ್ಲ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಒಂದು ಇಂಜಿನಿಯರಿಂಗ್ ಸಾಧನ ಇದೆ. ಅದನ್ನು ನಾವು ಲೈಫ್ ಸೈಕಲ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಲೈಫ್ ಸೈಕಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಒಂದು ವಸ್ತು ಹುಟ್ಟಿನಿಂದ ಅದರ ಸಾವಿನವರೆಗೆ ಒಟ್ಟಾರೆ ತಗುಲುವಂತಹ ಶಕ್ತಿ ಮತ್ತು ವಸ್ತುಗಳ ಬಳಕೆಯಲ್ಲಿ ಒಂದು ನಾವು ತಾಳೆ ಹಾಕಿ ನೋಡಿದಾಗ ಯಾವ ವಸ್ತುವನ್ನು ಯಾವುದಕ್ಕಾಗಿ ಬಳಸಬೇಕನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ನಾವು ಈ ಪ್ಲಾಸ್ಟಿಕ್ ಅತ್ಯುತ್ತಮವಾದಂತಹ ಹಾಲು, ಮೊಸರು, ದವಸ ಧಾನ್ಯವನ್ನು ಮಾರಾಟ ಮಾಡಲಿಕ್ಕೆ, ಒಯ್ಯೋದಕ್ಕೆ ಉಪಯುಕ್ತವಾದ ಸಾಧನ ಅಂತ ಒಪ್ಕೊಂಡಿದ್ದೀವಿ. ಇದು ಸರಳ ಸತ್ಯ ಕೂಡ. ಇನ್ನು ಒಳ್ಳೆಯದು ಹೇಳೋದಾದರೆ, ಹೃದಯ ರೋಗಿಗಳಿಗೆ ಇವತ್ತಿನ ದಿನ ಹಾಕುವಂಥ ಸ್ಟಂಟು, ಹೃದಯ ರೋಗಿಗಳಿಗೆ ಹಾಕುವಂಥ ಸ್ಟಂಟ್ ಆಗಲಿ, ಅದು ಕೂಡ ಪ್ಲಾಸ್ಟಿಕ್ ಮಾಡಿರ್ತಾರೆ. ಇವತ್ತು ವಾಹನಗಳು ನಿಮಗೆ ಹೆಚ್ಚು ಪ್ರತಿಯೊಂದು ಲೀಟರ್ಗೆ ಆ ದೂರವನ್ನು ಹೆಚ್ಚು ಕೊಡಬೇಕಾದ್ರೆ ವಾಹನಗಳು ಹಗುರವಾಗಿರಬೇಕು. ಎಲ್ಲವನ್ನೂ ಕೂಡ ನಾವು ಒಂದು ಖನಿಜದಿಂದ ಮಾಡಿರೋಂತಹ ವಸ್ತುವಿಂದ ಮಾಡಿದಾಗ ಏನಾಗುತ್ತೆ, ಸಾಗಾಣಿಕೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅತ್ಯಲ್ಪ ಹಗುರವಾಗಿದ್ದಾಗ ಹೆಚ್ಚು ದೂರ ನಾವು ನಮ್ಮ ವಾಹನ ಚಲಿಸ್ಬೋದು. ಹೀಗಾಗಿ ನಮ್ಮ ಇವತ್ತಿನ ವಾಹನ ಉತ್ಪಾದನಾ ಚಟುವಟಿಕೆಯಲ್ಲೂ ಕೂಡ ಪ್ಲಾಸ್ಟಿಕ್ನ ಭಾಳಷ್ಟು ಬಳಸುವಂಥ ನಡೆದಿದೆ. ಈಗ ನಿಮ್ಮ ಎಲ್ಲ ವಾಹನಗಳು, ಅದು ಸೈಕಲ್ ಆಗಿರಲಿ, ಸ್ಕೂಟ್ರ್ ಆಗಿರಲಿ, ಕಾರ್ ಆಗಿರಲಿ, ದೊಡ್ಡ ದೊಡ್ಡ ಬೃಹತ್ ವಾಹನಗಳಾಗಲಿ, ಅವುಗಳ ಭಾಗವನ್ನೆಲ್ಲವೂ ಕೂಡ ಅತ್ಯಂತ ಕಡಿಮೆ ವೆಚ್ಚ ಮತ್ತು ಪರಿಸರಕ್ಕೆ ಪೂರಕವಾದ ರೀತಿಯಲ್ಲಿ ಉತ್ಪಾದನೆ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಬೇಕೇ ಬೇಕು. ಇದು ಒಂದು ದೃಷ್ಟಿ ಆಯಿತು. ಇನ್ನು ಪ್ಲಾಸ್ಟಿಕ್ ಹೇಗೆ ಶಾಪ ಅಂದರೆ, ನಮ್ಮಲ್ಲಿ ಒಂದು ಸಮಸ್ಯೆ ಇದೆ. ಮನುಷ್ಯನ ಇತಿಹಾಸವನ್ನೇ ಗಮನಿಸಿದ್ರೆ ಬಳಕೆ ಮಾಡುವುದರ ಜೊತೆಗೆ ದುರ್ಬಳಕೆ ಕೂಡ ಒಂದು ಗುಣ ಆಗ್ಬಿಟ್ಟಿದೆ. ಅವಲಕ್ಷಣ ಅಂತ ಹೇಳ್ತಾರೆ. ಲಕ್ಷಣ ಆಗಿರೋರನ್ನ ಕಂಡು ನಾವು ಮೆಚ್ತೀವಿ. ಅವಲಕ್ಷಣ ಅಂದರೆ ಒಂದು ಯಾವುದಾದ್ರು ಒಂದು ಸಭೆ ಸಮಾರಂಭದಲ್ಲಿ ಅಥವಾ ಸಾರ್ವಜನಿಕ ಬದುಕಿನಲ್ಲಿ ಯಾರಾದರೂ ಒಬ್ಬ ಹೆಚ್ಚು ಕಡಿಮೆ ಅದೇನಪ್ಪ ಅವನು ಅವಲಕ್ಷಣ ಕಣೆ ಅವನು ಸಭೆಗೆ ಅನ್ನೋ ಥರ ಅವ್ನು ಮಾತಾಡ್ತಾರೆ. ನೋಡಿ, ಈ ಉಪಮೆಗಳಲ್ಲಿ ಒಂದು ಅರ್ಥ ಇದೆ. ಅಂದರೆ ನಾವು ತಂತ್ರಜ್ಞಾನವನ್ನು ಸದ್ಬಳಕೆ ಮಾಡಿದಾಗ ನಮಗೂ ಅನುಕೂಲ ಆಗುತ್ತೆ, ನಮ್ಮ ಮನೆಗೂ ಅನುಕೂಲ ಆಗುತ್ತೆ, ನಮ್ಮ ಸಮುದಾಯಕ್ಕೂ ಅನುಕೂಲ ಆಗುತ್ತೆ, ಬೇರೆಯವರು ಕೂಡ ಅದನ್ನು ಪ್ರಯೋಜನ ಪಡ್ಕೋತಾರೆ. ಬಿಡಪ್ಪ ಒಳ್ಳೇದಾಯಿತು, ಎಂಥ ಒಳ್ಳೆ ಮನುಷ್ಯ, ಹೇಗೆ ಮಾತಾಡ್ದ ನೋಡಿ. ಹಾಗೆಯೇ ನಾನು ಒಂದು ಸರಳವಾದ ಉದಾಹರಣೆ ಕೊಡ್ತೀನಿ. ಸುಮಾರು 10 ವರ್ಷಗಳ ಹಿಂದೆ ನಾನೊಂದು ಪುಟ್ಟ ವಿಡಿಯೋ ನೋಡಿದೆ. ಅದರಲ್ಲಿ 2 ಹೆಣ್ಮಕ್ಳು, ಹೈಸ್ಕೂಲ್ ಕಾಲೇಜ್ ಹೋದ ಮಕ್ಕಳು. ಒಬ್ಬಳು ಸಂಪೂರ್ಣವಾಗಿ ತಟ್ಟೆ, ಲೋಟ, ಸ್ಪೂನು ಬರೇ ಪ್ಲಾಸ್ಟಿಕ್ ಬಳಸುವಂಥವಳು. ಇನ್ನೊಬ್ಳು ತದ್ವಿರುದ್ಧ, ಅವಳು ತಟ್ಟೆ ತೆಗೆದ್ರೆ ಇವಳೊಂದು ಸ್ಟೀಲ್ ತಟ್ಟೆ ತೆಗೆಯೋಳು, ಒಂದು ಗಾಜಿನ ಬಾಟ್ಲು ಇವಳು ತೆಗೆಯೋಳು, ಅವಳೊಂದು ಪ್ಲಾಸ್ಟಿಕ್ ಬಾಟ್ಲೆ ತೆಗೆದ್ರೆ, ಒಂದು ಸ್ಪೂನ್ ಕೂಡ ಹಾಗೆ. ನನಗೆ ಒಂಥರ ಅನ್ನಿಸ್ತು, ಅಲ್ಲ, ನಾವು ಯಾವ ಥರದ ವಿದ್ಯಾಭ್ಯಾಸ ಮತ್ತು ಯಾವ ಥರದ ಅರಿವಿಲ್ಲದಿದ್ರೂ ಕೂಡ ಈ ಮಕ್ಕಳುಗಳು ಯಾಕೆ ಇಷ್ಟೊಂದು ವ್ಯತ್ಯಾಸವನ್ನು ತೋರಿಸ್ತಾ ಇದ್ದಾರೆ ಅಂತ ಅದು ನನಗೆ ಸಂಪೂರ್ಣವಾಗಿ ಮನವರಿಕೆ ಆಗೋಯಿತು. ಆವತ್ತಿಂದ ನೋಡಿ ಇವತ್ತುವರೆಗೆ ನಾನು ನಿಮ್ಮ ಈ ಮುದ್ರಣಕ್ಕೆ ಬಂದಿದ್ದೀನಿ ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ. ಇಲ್ಲಿಗೂ ಕೂಡ ನನ್ನ ಬಟ್ಟೆ ಬ್ಯಾಗು, ತಟ್ಟೆ, ಲೋಟ, ಸ್ಪೂನು, ಲೋಟ ಎಲ್ಲ ತರ್ತೀನಿ ನಾನು. ಒಂದು ಮದುವೆಗೆ ಹೋಗಲಿ, ತಿಥಿಗೆ ಹೋಗಲಿ, ಸಮಾರಂಭಕ್ಕೆ ಹೋಗಲಿ, ಮನೆ ಬಿಟ್ಟಾಗ ಅದು ಇರಬೇಕಂತೆ. ನನ್ನ ಆಭರಣಗಳು, ಪರಿಸರ ಸಂರಕ್ಷಣೆ ಆಭರಣಗಳು, ಅದೇನಾಗಿದೆ, ಒಂದು 10 ವರ್ಷ ಆಗ್ಬಿಟ್ಟಿದೆ. ಅದನ್ನು ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲೂ ಕೂಡ ಬರೆದುಬಿಟ್ಟಿದ್ದಾರೆ. ಒಬ್ಬ ಬಾಹ್ಯಾಕಾಶ ವಿಜ್ಞಾನಿ ಎಲ್ಲಿ ಹೋದ್ರೂ ಹಿಂಗೆ ತಟ್ಟೆಯಲ್ಲಿ ಹೊಡೆ ತೊಗೊಂಡೋಗ್ತಾರೆ ಅಂದ್ಬಿಟ್ಟು. ಅಂದರೆ ಇದು ಹೊಸದೇನಲ್ಲ. ಇದು ಏನಂದರೆ ಗೊತ್ತಿರೋಂಥದ್ದೇ. ನಮ್ಮಲ್ಲಿ ಗೊತ್ತಿರೋದು ಎಲ್ಲವನ್ನೂ ಮಾಡೋಕ್ಕೆ ಹೋಗಲ್ಲ ನಾವು. ಈಗ ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಇನ್ನೊಂದು, ಈಗ ಯಾರಾದ್ರೂ ರಸ್ತೆಯಲ್ಲಿ ಹೋಗುವಾಗ ಉಗಿಯೋದು ಸಹಜ. ನನ್ನ ದೃಷ್ಟಿನಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಅವ್ರು ಉಗಿತಾರೆ. ಅದು ಅರಿಯುವುದು, ಅವ್ರು ಉಗಿಲೇಬೇಕು, ಬಾಯಲ್ಲಿಟ್ಕೊಳಕ್ಕಾಗಲ್ಲ. ಆದ ಮೇಲೆ ಮಣ್ಣಾಕೋದಿದೆಯಲ್ಲ, ಅದು ಪ್ರಜ್ಞೆ. ಅಂದರೆ ಅರಿವು ಅಂದರೆ ತಿಳ್ಕೊಳ್ಳೋದು, ಪ್ರಜ್ಞೆ ಅಂದರೆ ಮಾಡೋದು. ಈಗ ನನಗೊಂದು ಸಲ ಅನಿಸುತ್ತೆ, ನಾನೀಗ ಸಂಶೋಧನಾ ವಿದ್ಯಾರ್ಥಿ, ಪೋಸ್ಟ್ ಡಾಕ್ಟ್ರೇಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಥಿಯಾಲಜೀಸ್ ಆನ್ ಲೈಫ್ ಇನ್ ಕಾಸ್ಮಾಸ್ ಆ್ಯಂಡ್ ಎಕ್ಸೋಪ್ಲಾನೆಟ್ಸ್ ಅಂತ ನಾನು ತೊಗೊಂಡಿರೋ ವಿಷಯ. ಎಲ್ಲೋ ಆಧ್ಯಾತ್ಮಿಕ ಚಿಂತನೆಗಳು ಜೀವದ ಬಗ್ಗೆ ಏನು ಹೇಳ್ತವೆ ಅಂತ. ಈಗ MA ಸಂಸ್ಕೃತ ಸ್ಟೂಡೆಂಟ್ ಕೂಡ ನಾನು ಓಪನ್ ಯೂನಿವರ್ಸಿಟಿನಲ್ಲಿ. ನನಗೇನು ಕಂಡು ಬರ್ತದೆ, ಒಂದು ನಾಯಿ ಅಥವಾ ಬೆಕ್ಕು ಒಂದು ಹೇಸಿಗೆ ಮಾಡಿದಾಗ ಮಣ್ಣನ್ನು ಎಳೆದು ಹಾಕ್ತವೆ. ಅವುಗಳಿಗೆ ಯಾವ ಥರ ಧಾರ್ಮಿಕ ಚಿಂತನೆ ಅಥವಾ ತಿಳುವಳಿಕೆ ಬಂತು, ಹೆಂಗೆ ಬಂತದ್ದು ಅಂತ ನನಗೊಂದು ವಿಸ್ಮಯ ಆಗಿಬಿಟ್ಟಿದೆ. ಪ್ರಾಣಿಗಳಲ್ಲಿ ಇರಬೇಕಾದ್ರೆ ಈ ಗುಣ ಯಾಕೆ ಮನುಷ್ಯರಲ್ಲಿ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಸೋಜಿಗಾಗ್ತದೆ.
ಅದಕ್ಕೆ ಕಾರಣ ಬೇರೆ ಬೇರೆ ಇರ್ಬೋದು. ಯಾಕೆಂದರೆ ನಾವು ಯಾವಾಗಲೂ ಒಂದು ಮಾತಿದೆ, ಕುವೆಂಪು ಅವರು ಹೇಳಿದಾಗೆ ಯೋಗಿ, ನೇಗಿಲ ಯೋಗಿ ಅನ್ನೋ ಪದ ಉಪಯೋಗಿಸ್ತಾರೆ. ಆತ ಅತ್ಯುತ್ತಮವಾದಂಥ ವಿಜ್ಞಾನಿ. ಯಾಕೆಂದರೆ ಆತನಿಗೆ ಗೊತ್ತು ಯಾವ ಕಾಲದಲ್ಲಿ ಏನಾಗಬೇಕು, ಏನು ಮಾಡಬೇಕು ಅಂತ. ಅದಕ್ಕೆ ನೇಗಿಲ ಯೋಗಿ ಅಂತಾರೆ. ಹಾಗೆಯೇ ನಾವು ಕೂಡ ನಮ್ಮಲ್ಲಿ ಅಪರೂಪವಾದಂಥ ಪ್ರಜ್ಞೆ ಇದೆ. ಅದನ್ನು ನನ್ನ ಗುರುಗಳು ಇನ್ನೂ ಚೆನ್ನಾಗಿ ಹೇಳ್ತಾರೆ. ಭ್ರೂಣಾವಸ್ಥೆಯಲ್ಲಿರೋಂತಹ ಒಂದು ಜೀವಿ ಅದು ಮಗುವಾದಾಗ ಇಡೀ ವಿಶ್ವವೇ ಅದರಲ್ಲಿ ಇರುತ್ತೆ ಅಂತ. ಕರ್ಮಯೋಗ, ಜ್ಞಾನಯೋಗ ಎಷ್ಟು ಅದರಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಅಂದರೆ ನಮ್ಗೆ ವಿಸ್ಮಯ ಆಗಿಬಿಡುತ್ತೆ, ಇದು ಹೆಂಗಾಯ್ತಿದು. ಅದಕ್ಕೆ ನೀವು ಸಾಮಾನ್ಯವಾಗಿ ಈ ನಮ್ಮ ಮಹಾಭಾರತ, ರಾಮಾಯಣದಲ್ಲಿ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಉಪಯೋಗಗಳು ಬರ್ತವೆ. ಯಾವುದನ್ನು ಕೂಡ ನಾವು ಅಸಡ್ಡೆಯಿಂದ ನೋಡಬಾರ್ದು, ಅವುಗಳೆಲ್ಲ ಒಂದು ಅರ್ಥ ಇದೆ. ಇನ್ನು ವಿಷಯಕ್ಕೆ ಬರೋದಾದರೆ, ಪ್ಲಾಸ್ಟಿಕ್ ಬಗ್ಗೆ ಬರೋದಾದರೆ, ಪ್ಲಾಸ್ಟಿಕ್ ಯಾಕೆ ನಮಗೆ ಶಾಪ ಆಗಿದೆ ಅಂದರೆ, ಇವತ್ತಿನ ದಿನ ಒಂದು ಸ್ವಲ್ಪ ಬೇಜವಾಬ್ದಾರಿತನದಿಂದ ಯಾವುದು ಅನುಕೂಲ ಮಾಡುತ್ತೋ ಅದನ್ನೇ ನಾವು ಹಾನಿಕಾರಕ ವಾಕ ಮಾಡ್ಕೊಂಬಿಟ್ಟಿದ್ವಿ. ಈಗ ನೋಡಿ, ಕಳೆದ ನಾನು 16 ವರ್ಷದಿಂದ ನಮ್ಮ ಮನೆಯಲ್ಲಿ ಹಸಿ ಕಸ ನಮ್ಮ ಆಸ್ತಿ. ಅದರಲ್ಲಿ ಬಯೋಗ್ಯಾಸ್ ಮಾಡ್ತೀವಿ, ಗೊಬ್ಬರ ಮಾಡ್ತೀವಿ. ನಮ್ಮ ಮನೆಯವರಂತೂ 126 ಗ್ರೋ ಬ್ಯಾಗಲ್ಲಿ ಟೆರೆಸ್ ಗಾರ್ಡನ್ ಮಾಡ್ತಾರೆ. ಪ್ರತಿ ವಾರದಲ್ಲಿ ನಮ್ಗೆ ಆಹಾರ ಸಿಕ್ಬಿಡುತ್ತೆ, ತರಕಾರಿ ಇದೆಲ್ಲ. ಆದರೆ ಗಟ್ಟಿ ಕಸ ಮಾತ್ರ ಕೊಡ್ತೀವಿ ನಾವು ಆಚೆ. ಪೇಪರು, ಪ್ಲಾಸ್ಟಿಕ್ಕು, ಗಾಜು ಮಾತ್ರ ಆಚೆ ಕೊಡ್ತೀವಿ. ಎಲ್ಲರೂ ಕೂಡ ಹಂಗೆ ಮಾಡಿದ್ರೆ ಇವತ್ತಿನ ದಿನ 60 ಕೋಟಿ ಖರ್ಚು ಮಾಡಿ ಮೈಸೂರಿನಲ್ಲಿ ಒಂದು ಬಯೋಗ್ಯಾಸ್ ಪ್ಲಾಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಮಾಡ್ತಿದ್ದಾರೆ ಈಗ. ಅಂದರೆ ಇದೊಂದು ಸಣ್ಣ ಉದಾಹರಣೆ ನಮಗೆ ಹೇಳೋದು. ನಮ್ಮ ಕೈನಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡೋಕ್ಕೆ, ನಾನು ತಮಾಷೆಗೆ ಹೇಳ್ತೀನಿ ಯಾವಾಗಲೂ, ನಮ್ಮ ಬೆರಳಿನಲ್ಲೇ ಏಕಲವ್ಯ ಇರೋದು. ನಮ್ಮ ಮುದ್ರೆ ಇದೆಯಲ್ಲ, ಫಿಂಗರ್ ಪ್ರಿಂಟ್ಸಲ್ಲೇ ಇರೋದು ಸುದರ್ಶನ ಚಕ್ರ. ನಾವು ಅದನ್ನು ಬಳಸ್ತಾ ಇಲ್ಲ ನಾವು ಸಾಮಾನ್ಯವಾಗಿ ನಮ್ಮ ಸಾಂಸ್ಕೃತಿಕ ಪರಂಪರೆ ಬಗ್ಗೆ ಭಾಳಷ್ಟು ಕಡೆ ಸಾಂಸ್ಕೃತಿಕವಾಗಿ ವಿವಿಧ ಹಳೆಯ ಸಿನಿಮಾಗಳು ಕೇಳ್ತೀವಿ ನಾವು. ಭಾಳ ಹೆಮ್ಮೆಯಿಂದ ಹೇಳೋಂಥದ್ದು. ಅದರಂತೂ ಈ ಮೊನ್ನೆ ಆದಂಥ ಅನೇಕ ರಾಷ್ಟ್ರೀಯ ಮಟ್ಟದ ಚಟುವಟಿಕೆಗಳಲ್ಲಿ ನಾವು ಅಪರೂಪವಾಗಿ ನಮ್ಮ ಆಧ್ಯಾತ್ಮಿಕತೆಯನ್ನು ಮತ್ತು ನಮ್ಮ ಧಾರ್ಮಿಕ ಮನೋಭಾವವನ್ನು ನಾವು ಬಳಸ್ಕೊತೀವಿ. ಆದರೆ ಅಷ್ಟೇ ಒಂದು ರೀತಿಯಾದ ದುರ್ಬಳಕೆನೂ ಆಗುತ್ತೆ. ಉದಾಹರಣೆಗೆ ಪ್ಲಾಸ್ಟಿಕ್ ಬಿಂದಿ ಸಿಂಧೂರ ಆಗಕ್ಕೆ ಸಾಧ್ಯ ಇಲ್ಲ. ಪ್ಲಾಸ್ಟಿಕ್ ಬಿಂದಿ ಏನು ಮಾಡ್ತಾರೆ ಹೆಣ್ಮಕ್ಳು, ಭಾಳ ಸುಲಭ ಅದು, ಕುಂಕುಮ ಹಾಕೊಂಡು ಓಡಾಡಲ್ಲ. ಆದರೆ ನೀವು ಬೆಂಗಾಲ್ ಮತ್ತು ಉತ್ತರ ಭಾರತಕ್ಕೆ ಹೋದರೆ ಹೆಂಗಸರು ಬಿಂದಿ ಹಾಕೊಂಡ್ರು ಕೂಡ ಕುಂಕುಮ ಹಾಕೋತಾರೆ. ಇದು ಒಂದು ರೀತಿಯಾದಂತಹ ಉಳಿಸ್ಕೊಂಡು ಬಂದಂಥ ಸಾಂಸ್ಕೃತಿಕ ಪರಂಪರೆ. ಇದೊಂದು ಸಣ್ಣ ಉದಾಹರಣೆ ತೊಗೊಬೋದು ನಾವು. ನೀವೇನಾದರೂ ಮಾಡಿ ದುರ್ಬಳಕೆ ಬಗ್ಗೆ ಗಮನ ಕೊಡಿ, ಸುಮ್ಮನೆ ಎಸೆದು ಬಿಡಬಾರ್ದು. ಅದನ್ನು ನಾವು ಹೆಚ್ಚು ಉಪಯುಕ್ತವಾದ ರೀತಿಯಲ್ಲಿ ಬಳಸ್ಕೊಳ್ಳೋದಾದರೆ ಅದೇ ನಮ್ಗೆ ವರದಾನ ಆಗ್ಬಿಡುತ್ತೆ. ಒಂದು ವರದಾನ ಶಾಪ ಆಗೋದಕ್ಕೆ ವ್ಯತ್ಯಾಸ ಇಷ್ಟೇ, ನಮ್ಮ ಜೀವನ ಶೈಲಿ. ಈಗ ನಾನು ಸಾಮಾನ್ಯವಾಗಿ ರಿಟೈರ್ಡ್ ಆಗಿ 8ನೇ ವರ್ಷ ನಡೀತಾ ಇದೆ ಈಗ. ಆದರೆ ನಾನು ಕಂಡುಕೊಂಡಿದ್ದೇನು, ನಮ್ಮ ಇಂಗಾಲದ ಹೆಜ್ಜೆ ಅಂತ ಶಕ್ತಿ ಮತ್ತು ವಸ್ತುವಿನ ಬಳಕೆ ಉಪಯುಕ್ತವಾದರೆ ನಾವು ಹವಾಮಾನ ವೈಪರೀತ್ಯವನ್ನು ತಡಿಬೋದು. ಈಗ ನಾನು ನನ್ನ ಶಕ್ತಿಯ ಬಳಕೆ, ವಸ್ತುವಿನ ಬಳಕೆಯಲ್ಲಿ ಹಿಡಿತಾ ಇದ್ದರೆ ಇವತ್ತಿನ ದಿನ ನೋಡಿ, ಹೋದ ವರ್ಷ 2023-24ರಲ್ಲಿ 31,000 ಕೋಟಿ ನಷ್ಟ ಆಗಿದೆ ಅತಿವೃಷ್ಟಿಯಿಂದ, ಬೆಳೆನಾಶದಿಂದ. ಅದಿನ್ನೂ ಕಡಿಮೆ ಆಗೋದಿಲ್ಲ ಈಗ. ಯಾಕೆಂದರೆ 1900ರಲ್ಲಿ ಪ್ರತಿ ವರ್ಷ 50 ನೈಸರ್ಗಿಕ ವಿಕೋಪಗಳಿದ್ದು, ಆಘಾತಗಳಿದ್ದು. ಈಗ ಅದು 394 ಆಗ್ಬಿಟ್ಟಿದೆ ವರ್ಷಕ್ಕೆ. ಅಂದರೆ ಎಷ್ಟು ಯೋಚನೆ ಮಾಡಿ, ಯಾವ ದಿನವೂ ಕೂಡ ಒಂದು ನೈಸರ್ಗಿಕ ಆಘಾತ ಇಲ್ಲದೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ವರದಾನ ಆದಂತಹ ಅದ್ಭುತವಾದಂತಹ ವೈಜ್ಞಾನಿಕ ಆವಿಷ್ಕಾರವನ್ನು ನಾವು ದುರ್ಬಳಕೆ ಮಾಡುವಂಥದ್ದು ಆಗಬಾರ್ದು. ಪ್ಲಾಸ್ಟಿಕ್ಕಿಂದ ಪರಿಸರದ ಮೇಲೆ ಏನು ತೊಂದರೆ ಆಗ್ತಿದೆ ಅಂತೀರಿ? ಅಂದರೆ ನೋಡಿ, ಪರಿಸರದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಯಾಕೆ ಅದು ಮಾಲಿನ್ಯಕಾರಕ ಆಗಿದೆ ಅಂದರೆ, ಮಾಲಿನ್ಯಕಾರಕಗಳನ್ನ 3 ಮಟ್ಟದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಒಂದು ಆರೋಗ್ಯ ಹಾನಿ, ಇನ್ನೊಂದು ಸಂಪತ್ತಿನ ನಷ್ಟ, ಇನ್ನೊಂದು ಜೀವ ವೈವಿಧ್ಯತೆಯಲ್ಲಿ ಏರುಪೇರಾಗೋಂಥದ್ದು. ಹೇಗೆ ನಮಗೆ ಆರೋಗ್ಯ ಹಾನಿಯಾಗುತ್ತೆ ಅಂದರೆ, ಈಗ ನೀವು ಕುಡಿಯೋ ಹಾಲಿನಲ್ಲಿ, ನೀರಿನಲ್ಲಿ ಸಾವಿರ ಮೈಕ್ರೋ ಪ್ಲಾಸ್ಟಿಕ್ಸ್ ಬಂದಾಗ ಅವು ಜೀರ್ಣ ಆಗಲ್ಲ. ನಮ್ಮ ಜೀವದ ಪ್ರಕ್ರಿಯೆಯಲ್ಲಿ ಭಾಳ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ. ಯಾಕೆಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾವು ಕೃಷಿಯಲ್ಲಿ DDT ಬಳಸೋಂಥ ಒಂದು ಪರಿಪಾಠ ಇದೆ, ಅದು ಅಥವಾ ಬೇರೆ ಚಟುವಟಿಕೆ ಬಳಸಿ DDTನ ಒಂದು ಗುಣ ಇದೆ, ಕ್ಲೋರಿನೇಟೆಡ್ ಹೈಡ್ರೋಕಾರ್ಬನ್ಸ್. ಇವು ಯಾವುದು ಕ್ರಿಮಿನಾಶಕಗಳು, ಸಸ್ಯ DDT ಬ್ಯಾನ್ ಆಗಿದೆ ಬಿಡಿ. DDTಯ ಪರ್ಯಾಯವಾಗಿ ಬಂದಿದೆ ಬೇಕಾದಷ್ಟು, ಈಗ ಬೇಕಾದಷ್ಟು ಬಂದಿದ್ದಾವೆ. ಅದು ಏನಾಗುತ್ತೆ, ಒಂದು ಬಗೆಯದನ್ನು ಬ್ಯಾನ್ ಮಾಡಿದ್ರೆ ಆ ಚಟುವಟಿಕೆಗೆ ತಡೆಯೋದು ಹೆಂಗೆ? ಈ ಉತ್ಪಾದಕರು ಏನು ಮಾಡ್ತಾರೆ, ವ್ಯಾಪಾರಗಾರರು ಸುಮ್ಮನಿರಲ್ಲ, ದೇ ವಿಲ್ ಗೋ ಫಾರ್ ಆಲ್ಟರ್ನೇಟಿವ್ಸ್ ಮಾಡ್ಕೊಂಡಿದ್ದಾರೆ. ಅದು ಏನಾಗ್ತದೆ ಅಂದರೆ 120 ಮಿಲಿಗ್ರಾಮ್ ಕ್ಲೋರಿನೇಟೆಡ್ ಹೈಡ್ರೋಕಾರ್ಬನ್ಸ್ ಕ್ರಿಮಿನಾಶಕ ಇದೆಯಲ್ಲ, ಇವುಗಳು 1 kg ಕೊಬ್ಬಿನಲ್ಲಿ ಕರಗುತ್ತವೆ.
ಆ ಗುಣನೇ ಅದು ಕೆಮಿಕಲ್ ಪ್ರಾಪರ್ಟೀಸ್, ರಾಸಾಯನಿಕ ಗುಣ. ಹೈಡ್ರೋಕ್ಲೋರಿನೇಟೆಡು ಫ್ಯಾಕ್ಟರ್ 120 ಗ್ರಾಮ್ 1 kg ಶೇಖರಣೆ ಆಗಿ 6 ತಿಂಗಳು ಏನಾಗಲ್ಲ, 6 ತಿಂಗಳಾದಮೇಲೆ ಕ್ಯಾನ್ಸರ್ ಆಗುತ್ತೆ. ಪ್ಲಾಸ್ಟಿಕ್ಕು ಅದಕ್ಕೂ ಏನು ಸಂಬಂಧ? ಇದು ಪ್ಲಾಸ್ಟಿಕ್ನಿಂದ ಬಂದಂತಹ ಒಂದು ಔಟ್ಪುಟ್ಟೇ ಈ ಕ್ಲೋರಿನೇಟೆಡ್ ಹೈಡ್ರೋಕಾರ್ಬನ್ಸ್ಗಳು. ಅವ್ರು ಏನು ಮಾಡ್ತಾರೆ, ಈ ಕ್ರಿಮಿನಾಶಕಗಳನ್ನ ಬಳಸುವಾಗ ಮೇನ್ ಸೋರ್ಸ್ ಏನು, ಕ್ರೂಡ್ ಆಯಿಲ್. ಅದು ಮತ್ತು ಅದು ಸಂಸ್ಕರಣೆಯಾಗಿ ನ್ಯಾಫ್ತಾ ಆಗುತ್ತೆ. ನ್ಯಾಫ್ತಲ್ಲಿ ಬರುವಂಥ ಕೆಮಿಕಲ್ ಫಾರ್ಮುಲೇಷನ್ಗಳಲ್ಲೇ ಈ ಕೆಮಿಕಲ್ಗಳನ್ನ ಉತ್ಪಾದನೆ ಮಾಡೋದು. ಹೀಗಾಗಿ ಇದು ನೇರವಾಗಿ ಸಂಪರ್ಕ ಇದೆ. ಹೆಂಗೆ ಅಂದರೆ ನಿಮಗೊಂದು ಕ್ರೂಡ್ ಆಯಿಲ್ ಜಾಸ್ತಿ ಆದರೆ ಇಡೀ ವ್ಯವಸ್ಥೆಯಲ್ಲಿ ಆರ್ಥಿಕ ಏರುಪೇರಾಗಲು ಆ ಥರ ಇದು. ನಾವು ಬಳಸುವಂಥ ಮೂಲ ಯಾವುದಂತ ಗಮನಿಸಿ, ಉದಾಹರಣೆಗೆ ನಾವು ಬಟ್ಟೆ ಉಪಯೋಗಿಸ್ತೀವಿ. ಬಟ್ಟೆ ನೀವು ನೈಲಾನ್ ಬಟ್ಟೆ ಭಾಳ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಈಗ 10-20 ಮನೆ ಜೊತೆ ಇರ್ತವೆ ಬಟ್ಟೆ ಮನೆಗಳು. ಅದ್ರ ಒಂದು ಜೊತೆ ಕಡಿಮೆ ಮಾಡಿದ್ರೆ ನೀವು ಆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಂದು ಸ್ವಲ್ಪ ಹಿಡಿತ ಮಾಡ್ದಂಗೆ ಆಗುತ್ತೆ. ಇದನ್ನೇ ನಾವು ಹೇಳೋದು ಇಂಗಾಲದ ಹೆಜ್ಜೆಗಳು ಅಂತ. ನಾವು ಬಳಸುವಂತಹ ವಸ್ತು ಯಾವುದಾರಾಗಿರಲಿ ಅದರ ಮಿತಿ ಬಳಕೆ. ಅಲ್ಲ, ಈಗ 3 ಥರ ಅಂತಂದ್ರಿ. ಎರಡನೇದು ಆರ್ಥಿಕ ನಷ್ಟ. ಈಗ ನಾನು ಮೊದಲು ಹೇಳಿದೆ, ನಾವು ಪ್ಲಾಸ್ಟಿಕ್ ಬಳಸೋದ್ರಿಂದ ಅಪಾರವಾದ ರೀತಿ ಆರ್ಥಿಕ ಪ್ರಯೋಜನ ಪಡ್ಕೊಂಡಿದ್ದೀವಿ ಅಂತ. ಆದರೆ ನಾವು ದುರ್ಬಳಕೆ ಮಾಡಿದಾಗ ಏನಾಗುತ್ತೆ, ಉದಾಹರಣೆಗೆ ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಪಟ್ಟಣ ಅಲ್ಲಿ ಇರುವಂತಹ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಇದೆಯಲ್ಲ, ವ್ಯವಸ್ಥೆ, ಅಲ್ಲಿ ಭಾಳ ಏರುಪೇರಾಗ್ಬಿಡುತ್ತೆ. ನೋಡಿ, 100 kg ಹಸಿ ಕಸ 40 ದಿನದಲ್ಲಿ 30 kg ಗೊಬ್ಬರ ಆಗ್ಬಿಡುತ್ತೆ. 1 kg ಮಿನಿಮಮ್ 10 ರೂಪಾಯಿ ಇದೆ. ಈಗ ಏನು ಮಾಡೋಂಗಿಲ್ಲ, ಬೇರೆಯವರು ಹಸುವೆ ಪಡೆದು ಸೂರ್ಯಶಾಖ ನಮ್ಮಲ್ಲಿದೆ. ಅದನ್ನು ಬೇರ್ಪಡಿಸಿದ ಏನಾಗ್ತದೆ ಅಂತಂದರೆ, ಇಲ್ಲಿಂದ ಕೊಂಡೋಗ್ಬೇಕು, ಮನೆಯಿಂದ ಆ ಸೆಂಟ್ರಲ್ ಪ್ಲಾಂಟ್ಗೆ ಕರ್ಕೊಂಡು ಹೋಗ್ಬೇಕು ಕಸನ, ಅಥವಾ ಡಿಸೆಂಟ್ರಲ್ ಪ್ಲಾಂಟ್ಗೆ ತೊಗೊಂಡೋಗ್ಬೇಕು. ಆ ವೆಚ್ಚ, ಸಾಗಾಣಿಕೆ ವೆಚ್ಚ, ಅಲ್ಲಿ ಅದನ್ನು ಪ್ರತ್ಯೇಕ ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ಅದಕ್ಕೆ ತೊಡಗುವಂಥ ಸಮಯ, ಅದಕ್ಕೆ ತೊಡಗುವಂಥ ಚಟುವಟಿಕೆ ಅಪಾರವಾಗಿ ಆರ್ಥಿಕ ನಷ್ಟವನ್ನು ತರುತ್ತೆ. ಯಾಕಂದರೆ ಹೆಚ್ಚು ನೀವು ಎನರ್ಜಿ ಯೂಸ್ ಮಾಡಬೇಕು. ಅದರಿಂದ ಆರ್ಥಿಕ ಅದೊಂದು ಎಕ್ಸಾಂಪಲು. ಇನ್ನು ಜೀವ ವೈವಿಧ್ಯತೆ. ಈಗ ನಡೆದಿರುವಂಥ ಅಧ್ಯಯನಗಳ ಪ್ರಕಾರ ಸಮುದ್ರಗಳಲ್ಲಿ ಬಹುಪಾಲು ಜಲಚರಗಳು ಅಪಾರವಾದ ಹಾನಿಯನ್ನು ಪಡಿತಾ ಇದ್ದಾವೆ. ಅದು ನಮ್ಮ ಕೆರೆಗಳಲ್ಲೂ ಕೂಡ, ನಮ್ಮ ಗ್ರಾಮಗಳಲ್ಲೂ ಕೂಡ ಪತ್ತೆ ಮಾಡ್ಬೋದು. ಸಣ್ಣದು ಎಕ್ಸಾಂಪಲು, ಇಳಕಲ್ನಲ್ಲಿ ನಾನು ಹಿಂದೆ ಒಂದು ಕಡೆ ಗಮನಿಸಿದ್ದೀನಿ, 48 kg ಪ್ಲಾಸ್ಟಿಕ್ನ ಹಸುವಿನ ಹೋಟೆಲ್ ಪತ್ತಗಿದ್ದಾರೆ. ಅವು ಮೆಲ್ಕ್ ಹಾಕ್ತವೆ ಪಶುಗಳು. ಆ ಮೆಲ್ಕ್ ಆಗೋ ಟ್ರೇನೇ ಹಾಳು ಮಾಡಿಬಿಡುತ್ತೆ. ಇದು ಅಂದರೆ ಇದೊಂದು ಸಣ್ಣ ಉದಾಹರಣೆ ನಿಮಗೆ. ಆಮೇಲೆ ಈ ಗಮನಿಸಿರ್ಬೋದು ನೀವು, ಹೆಚ್ಚು ಕಡಿಮೆ ಈಗ ಎಲ್ಲ ನಗರಗಳಲ್ಲೂ ಕೂಡ ಹಸುಗಳನ್ನ ಬಿಟ್ಬಿಟ್ಟು ಅವರು ಸ್ಕೂಟ್ರಲ್ಲಿ ಅದನ್ನು, ಈಗ ನಮಗೆ ಯಾರೋ ಓಡಿಸ್ಕೊಂಡು ಹೋಗ್ತಾರೆ, ಸ್ಕೂಟ್ರಲ್ಲಿ ಓಡಿಸ್ಕೊಂಡು ಹೋಗೋದು. ಹಂಗಂದರೆ ನಮ್ಮ ಗೋಪಾಲ ಅಂತ ದನ ಕಾಯೋನು, ಅವ್ನು ಸ್ಕೂಟ್ರಲ್ಲಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಸೈಕಲ್ಲೂ ಹೋಗಲ್ಲ, ಸ್ಕೂಟ್ರಲ್ಲಿ. ಹೆಣ್ಮಕ್ಳು ಕೂಡ, ಹೆಂಗಸರು ಕೂಡ ಸ್ಕೂಟ್ರಲ್ಲಿ ಹೋಗ್ಬಿಟ್ಟು ಆ ಹಸುಗಳನ್ನು ಎಮ್ಮೆಗಳನ್ನು ಇದು ಮಾಡ್ತಾರೆ. ಅಂದರೆ ಏನಾಗಿದೆ, ಇವತ್ತು ಕೇವಲ ಒಂದು ಮೂಲದಲ್ಲೇ ಬೇರ್ಪಡಿಸದೇ ಇರುವಂತಹ ಒಂದು ಚಟುವಟಿಕೆ ಒಂದು ಪ್ಲಾಸ್ಟಿಕ್ಕನ್ನು ಶಾಪವನ್ನು ಪರಿಗಣಿಸ್ತಾ ಇದೆ. ಅಲ್ಲ, ಈಗ ಪ್ಲಾಸ್ಟಿಕ್ಕನ್ನು ಈಗ ಮೈಕ್ರಾನ್ ಅಳತೆಯಲ್ಲೇ ಅಳಿತಾರೆ ನೋಡಿ. ಅಂದರೆ ತುಂಬ ತೆಳುವಾದಂತಹ ಪ್ಲಾಸ್ಟಿಕ್ಕು ಹಾನಿಕಾರಕ, ಬೇರೆ ತರಹದ ಪ್ಲಾಸ್ಟಿಕ್ ಹಾನಿಕಾರಕ ಅಲ್ಲ ಅನ್ನೋವಂತಹ ಚಿಂತನೆ ಏನಾದ್ರು ಇದೆಯಾ, ಅಥವಾ ಎಲ್ಲ ಪ್ಲಾಸ್ಟಿಕ್ಗಳು ಒಂದೇನಾ? ನಿಜ, ನೀವು ಹೇಳೋದು ನಿಜ. ಅದು ಒಂದು ರೀತಿ ಸ್ಪಷ್ಟತೆ ಬೇಕಾಗುತ್ತೆ. ಯಾಕೆ ಮೈಕ್ರಾನನ್ನು ಡಿಸೈಡ್ ಮಾಡ್ತಾರೆ ಅಂದರೆ, ಮೈಕ್ರಾನ್ ಮೂಲಕ ಆ ದಪ್ಪ 50 ಮೈಕ್ರಾನ್ ಇದ್ದಾಗ ಒಂದು ರೀತಿ ಅದನ್ನು ಬೇರ್ಪಡಿಸಿ ಸಂಗ್ರಹಣೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆದರೆ ಎರಡಕ್ಕೂ ಒಂದೇ ಗುಣ ಇದೆ. ಯಾಕೆಂದರೆ ಅವುಗಳು ಸುಲಭವಾಗಿ ಕರಗಲ್ಲ, ಅವು ಎಲ್ಲ ಥರ ಚಟುವಟಿಕೆಗೂ ತೊಂದರೆ ಆಗುತ್ತೆ. ಹಾಗಾದ್ರಿಂದ ಮೈಕ್ರಾನ್ ಯಾತಕ್ಕೆ ಮಾಡಿದ್ದಾರೆ ಅಂದರೆ, ಪ್ಲಾಸ್ಟಿಕ್ ನಿರ್ವಹಣಾ ಕಾಯ್ದೆಯಲ್ಲಿ ಇಷ್ಟು ಗಟ್ಟಿ ಪ್ರಮಾಣದ ಸುಲಭವಾಗಿ ಸೆಗ್ರಿಗೇಟ್ ಮಾಡೋದಕ್ಕೆ ಮಾಡೋಂಥ ಕಾರಣ ಒಂದೇ ಅದು. ಯಾಕಂದರೆ ಪ್ಲಾಸ್ಟಿಕ್ಕು ನಿಮಗೆ ಮೈಕ್ರಾನ್ ವ್ಯತ್ಯಾಸಲಾಗಲ್ಲ. ಪ್ಲಾಸ್ಟಿಕ್ಕೇ ಕರಗೋದು ಕೂಡ ಒಂದೇ ಥರದ ಚಟುವಟಿಕೆ, ಅದು ರಾಸಾಯನಿಕ ಕ್ರಿಯೆ, ಅದರ ಮಾಲಿಕ್ಯುಲ ಒಂದೇ ಇರ್ತದೆ, ಅದು ಥಿಕ್ನೆಸ್ಸಲ್ಲಿ ವ್ಯತ್ಯಾಸ ಆಗಲ್ಲ. ಅಂದರೆ ಈಗ ಸ್ವಲ್ಪ ದಪ್ಪ ಇರೋ ಪ್ಲಾಸ್ಟಿಕ್ಕು ಅಥವಾ ಬೇರೆ ಬೇರೆ ಪ್ಲಾಸ್ಟಿಕ್ಗಳ ಗುಣನೂ ಅದೇ ಥರನೇ ಇರುತ್ತೆ, ಸೇಮ್. ಯಾಕೆಂದರೆ ಒಂದೇ ಪ್ರಾಪರ್ಟಿ ಅದು. ಹೌದಾ? ಆಮೇಲೆ ಸಂಗ್ರಹಣೆ ಮಾಡುವಂತಹ ಒಂದು ಆರ್ಥಿಕ ವಿಷಯ ಒಂದಿದೆ. ಒಂದು ಟೈಪ್ ಆಫ್ ಪ್ಲಾಸ್ಟಿಕ್, ನಾನು ಸ್ವಲ್ಪ ಹಳೆ ಫಿಗರ್ ಹೇಳ್ತಾ ಇದ್ದೀನಿ ನಿಮಗೆ, ಪ್ರತಿ kg 13 ರೂಪಾಯಿ ಇದೆ. ಇನ್ನೊಂದು ಥರದ ಪ್ಲಾಸ್ಟಿಕ್ ಕೇವಲ 1 ರೂಪಾಯಿ ಇದೆ. ಅದು ಯಾವ ಥರದ ಗುಣವನ್ನು ಹೊಂದಿರುತ್ತೆ, ಮರುಬಳಕೆ ಪುನರ್ಬಳಕೆಗೆ ಅನುಕೂಲ ಆಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ವ್ಯಾಲ್ಯೂ ಡಿಸೈಡ್ ಆಗಿರುತ್ತೆ, ಮಾರ್ಕೆಟ್ ವ್ಯಾಲ್ಯೂ. ಈಗ ಪರಿಸರ ಉಳಿಸಿ ಅಂತ ಹೇಳೋವಂಥ ಸಂದರ್ಭದಲ್ಲಿ ನಾವು ಗಿಡ ನೆಡೋ ಉದಾಹರಣೆಯನ್ನು ಕೊಡ್ತೀವಿ. ಆದರೆ ಈ ಗಿಡಗಳು ಪ್ಲಾಸ್ಟಿಕ್ ಚೀಲದಲ್ಲೇ ಬಂದಿರ್ತವೆ. ಇದು ಒಂಥರ ತಪ್ಪೇನಿಲ್ಲ, ಐರನಿ ಅಂತ ಅನ್ಸಲ್ವ ತಮಗೆ? ಇಲ್ಲ, ಖಂಡಿತ ಅನ್ಸಲ್ಲ. ಯಾಕೆ ಅಂತಂದರೆ ನೋಡಿ, ನಮ್ಮ ಮನೆಯಲ್ಲಿ 126 ಗ್ರೋ ಬ್ಯಾಗಲ್ಲಿ ಇಟ್ಕೊಂಡಿದ್ದೀವಿ. ಒಂದು ಪ್ಲಾಸ್ಟಿಕ್ದೇನ? ಅದು ಪ್ಲಾಸ್ಟಿಕ್ಕಲ್ಲೇ. ಪ್ಲಾಸ್ಟಿಕ್ಕು ಎಂಥ ವರದಾನ ಅಂದರೆ, ನೀವು ಒಂದೇ ಒಂದು ಸೂಕ್ಷ್ಮ ಮಾಡ್ಕೋಬೇಕು. ಈ ಗಿಡದ ಬಗ್ಗೆ ಹೇಳಿದ್ರಿ ನೀವು, ಈ ಗಿಡಗಳನ್ನು ನಾವು
ಹೆಚ್ಚು ಹೆಚ್ಚು ನೆಟ್ಟರು ಮಾತ್ರ ಪರಿಸರ ಉಳಿತಾನೆ ನಾನು ಒಪ್ಪಲ್ಲ. ಯಾಕೆಂದರೆ ಗಿಡ ಮರಗಳು ಉಳಿಸ್ಕೊತಾ ಇಲ್ಲ ನಾವು. ಅಕ್ಕಮಹಾದೇವಿ ಒಂದು ಕಡೆ ವಚನದಲ್ಲಿ ಹೇಳ್ತಾರೆ, ಮರದ ಬೇರುಗಳು ಜಂಗಮನ ನಾಲ್ಗೆಗಳು ಅಂತ. ಒಂದೊಂದು ತೊಟ್ಟು ನಾಲ್ಗೆ ಮೇಲೆ ಬಿದ್ದರೆ ಬಾಷ್ಪೀಕರಣ ಆಗುತ್ತೆ ಅಂದ್ರೆ ನಮ್ಮ ಮೈಸೂರಿಗೆ ಸಾಂಸ್ಕೃತಿಕ ಪರಂಪರೆ ಏನಾಗ್ಬಿಟ್ಟಿದೆ, ದಸರಾ ಟೈಮಲ್ಲಿ ಆ ಮರಗಳಿಗೆ ದೀಪ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿಸ್ತೀವಿ. ಆ ಬೇರೆ ನೀರು ಹೋಗಲ್ಲ ಮರಗಾಲದಲ್ಲಿ. ಅಂದರೆ ಇತ್ತೀಚೆಗೆ ಸ್ವಲ್ಪ ಎಚ್ಚರಿದ್ದಾರೆ ಜನಗಳು. ಅವ್ರು ಏನು ಮಾಡ್ತಾರೆ, ಸುತ್ತಲೂ ಇರುವಂಥ ಕಾಂಕ್ರೀಟ್ ಕತ್ತಿಸ್ಕುವಂತಹ ಒಂದು ಇದನ್ನು ತೆಗಿತಾ ಇದ್ದಾರೆ. ಬಟ್ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಸರ್ 30-40 ಅಡಿಗಳು ಮೀಟರ್ಗಳು ಅಷ್ಟು ಡೀಪಾಗಿ ಬೇರುಗಳು ಹೋಗಿರ್ತವೆ. ನೀವು ಯಾವುದನ್ನು ನೀವು ತಲುಪೋಕ್ಕಾಗಲ್ವೋ ಭೂಜಲವನ್ನು ಈ ಮರಗಳು ಮಾಡ್ತಾಯಿದೆ. ಹೀಗಾಗಿ ನಾವು ಈ ಗಿಡ ಸಸಿಗಳನ್ನು ಅಥವಾ ಯಾರಿಗಾರು ನೀವು ಒಂದು ಉಡುಗೊರೆ ಕೊಡ್ತೀರಾ, ಪ್ಲಾಸ್ಟಿಕ್ ಕವರಲ್ಲೇ ಕೊಡ್ತೀರಾ, ತಪ್ಪೇನಿಲ್ಲ. ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ಆಹ್ವಾನಿತ, ಆದರೆ ಪ್ಲಾಸ್ಟಿಕ್ ದುರ್ಬಳಕೆ ನಿಷೇಧ. ಅಲ್ಲ, ಆ ತರಹ ಬಳಸಿದಂಥ ಪ್ಲಾಸ್ಟಿಕ್ಕನ್ನು ಏನು ಮಾಡಬೇಕು? ಅವನು ಸೆಗ್ರಿಗೇಟ್ ಮಾಡಬೇಕು, ಅವ್ರು ಇಟ್ಕೋಬೇಕು. ಆಯಿತು, ಇಟ್ಕೊಂಡು ಅದನ್ನು ಈ ಮೂಲದಲ್ಲೇ ಬೇರ್ಪಡಿಸಿ ಅದನ್ನು ಸಂಸ್ಕರಣೆ ಮಾಡೋದಕ್ಕೆ, ಪುನರ್ಬಳಕೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಯಾವ ರೀತಿ ಪುನರ್ಬಳಕೆ ಆಗುತ್ತೆ ಈ ತರಹದ ಪ್ಲಾಸ್ಟಿಕ್ಕು? ನೋಡಿ ಈಗ ಪ್ಲಾಸ್ಟಿಕ್ ಒಂದು ಅದ್ಭುತವಾದಂಥ ಸಂಪನ್ಮೂಲ. ಅದನ್ನು ನಾವು ಕಲೆಕ್ಟ್ ಮಾಡಿದ್ರೆ ಬಗೆ ಬಗೆ ರೀತಿಯ ಪ್ರಯೋಜನಗಳಿದೆ. ಉದಾಹರಣೆಗೆ ರಸ್ತೆ ಮಧ್ಯೆ ಡಿವೈಡ್ ಇರ್ತದೆ, ಬ್ಯಾರಿಕೇಡ್ಗಳು, ಅವುಗಳು ಪ್ಲಾಸ್ಟಿಕಲ್ಲಿ ಮಾಡ್ಬೋದು. ಅವು ನೀವು ಮರಗಳನ್ನೇ ಆಗಲಿ ಅಥವಾ ಇನ್ನೊಂದಾಗಲಿ ಬಳಸೋಂಗಿಲ್ಲ. ಕಿಟಕಿ ಬಾಗಿಲು ಮಾಡ್ಬೋದು. ಅಂದರೆ ನಮ್ಗೆ ಜನರಿಗೆ, ವಿಕಲಾಂಗರಿಗೆ ಕೊಡುವಂತಹ ಆ ಕೃತಕ ಅಂಗಗಳು ಪ್ಲಾಸ್ಟಿಕ್ಕಿಂದ ಮಾಡ್ಬೋದು. ಅದಕ್ಕೆ ನಾವು ಮೆಟಾಲಿಕ್ ಆಗಲಿ ಅದಕ್ಕೆ ಆಗಲ್ಲ, ಬಳಸೋಕ್ಕಾಗಲ್ಲ ಅದನ್ನು. ಹೀಗಾಗಿ ನಾವು ಪುನರ್ಬಳಕೆ, ಮರುಬಳಕೆ, ಮಿತ ಬಳಕೆ ಬಹಳ ಮುಖ್ಯವಾದಂತಹ. ಅಲ್ಲ, ಈ ನಾವು ಬಳಸುವಂತಹ ಪ್ಲಾಸ್ಟಿಕ್ ಕವರ್ಗಳು ಅತ್ಯಂತ ಕಡಿಮೆ ಇರುವಂತಹ ತ್ಯಾಜ್ಯ ಆಗಿ ಇವತ್ತೇನು ಬಹಳ ದೊಡ್ಡ ಸಮಸ್ಯೆಯನ್ನು ತರ್ತಾ ಇದೆ. ಇದನ್ನು ಮತ್ತೆ ನೀವು ಈ ಥರ ಬಳಕೆ ಮಾಡ್ಬೋದು ಅಂತಂತೀರ? ಸೋರ್ಸ್ನ ಸೆಗ್ರಿಗೇಟ್ ಮಾಡಿದ್ರೆ, ತಮ್ಗೆ ಹೇಳಿದಾಗೆ ಪ್ಲಾಸ್ಟಿಕ್ಕಲ್ಲಿ ಡಿಪೆಂಡಿಂಗ್ ಅದರಲ್ಲಿ ಯಾವ್ಯಾವ ಥರದ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ ಹಾಕಿರ್ತಾರೋ, ಬಣ್ಣ ಬರೋದಕ್ಕೆ, ಅದರ ಸ್ಟ್ರೆಂತ್ಗೆ ಹಾಕಿರ್ತಾರೋ ಅದ್ರ ಮೇಲೆ ಅವಲಂಬಿತವಾಗಿ ಅದನ್ನು ಬೇರ್ಪಡಿಸ್ತಾರೆ. ಬೇರ್ಪಡಿಸ್ಬಿಟ್ಟು ಅದನ್ನು ಪುನರ್ಬಳಕೆ ಮಾಡೋದಕ್ಕೆ ಬಳಸ್ಬೋದು. ಯಾಕಂದರೆ ಅಲ್ಲಿ ಬರೋಂಥದ್ದು ಒಂದೇ ಒಂದು ಮುಖ್ಯವಾದ ಏನಂತಂದರೆ, ಹೀಟಲ್ಲಿ ನೀವು ಮೌಲ್ಡ್ ಮಾಡ್ಬೋದು, ಬೇಕಾದ ಶೇಪ್ಗೆ ತರ್ಬೋದು, ಬೇಕಾದ ವಸ್ತುಗಳು ಮಾಡ್ಬೋದು. ಸೆಗ್ರಿಗೇಷನ್ ಅಂದರೆ ಮೂಲದಲ್ಲೇ ಬೇರ್ಪಡಿಸೋದು ಅತ್ಯಂತ ಜರೂರಾಗಬೇಕಾಗಿರೋಂತಹ ಒಂದು ಅಸ್ತ್ರ. ಆ ಅಸ್ತ್ರ ಪ್ರತಿಯೊಬ್ಬರಲ್ಲೂ ಇದೆ. ಈಗ ಪ್ಲಾಸ್ಟಿಕ್ ಮಾಲಿನ್ಯ ನಿಲ್ಲಿಸಿ, ಪ್ಲಾಸ್ಟಿಕ್ ಚೀಲಗಳನ್ನು ಬಳಕೆ ಮಾಡಬೇಡಿ ಎಂದಾಗ ಜನ ಪ್ರಶ್ನೆ ಕೇಳೋದು ಒಂದೇ, ಉತ್ಪಾದನೆ ಯಾಕೆ ಮಾಡ್ತೀರಾ ಅದನ್ನ ಅಂತ. ಬಳಸೋದೇ ಬೇಡ ಅಂದಮೇಲೆ ಸರಳವಾಗಿ ಎಲ್ರಿಗೂ ಬರುವಂತಹ ಒಂದು ಪ್ರಶ್ನೆ. ಆದರೆ ಇದು ಏನಂತಂದರೆ ನಕಾರಾತ್ಮಕ ಪ್ರತಿಕ್ರಿಯೆ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ನಮ್ಮಲ್ಲಿ ಮನುಷ್ಯ ಸ್ವಭಾವ ಹೇಗೆ ಗೊತ್ತಾ, ಮಕ್ಕಳದೇ ಆಗಲಿ, ನೀವು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಯೋಚನೆ ಮಾಡ್ತಾರೆ. ಜನಗಳು ಫಸ್ಟು ಕಾರಣ ಹುಡುಕ್ತಾರೆ. ಹಾಗಾದರೆ ನೀವು ಪಾನ ನಿರೋಧ ನಿಲ್ಲಿಸ್ಬೇಕಾದ್ರೆ ಯಾಕಿದೆ ಅದು ಮಾರ್ಕೆಟಲ್ಲಿ ಅಂತ ಕೇಳ್ಬೋದು ನೀವು. ಅದು ಆ್ಯಕ್ಚುಲಿ ಒಂದು ಗ್ರಾಮಗಳಿಗೆ 2 ಸಲ ಹೋಗುತ್ತೆ. ಎಲ್ಲೋ ಕೆಲವು ರಾಜ್ಯಗಳಲ್ಲಿ ಅದನ್ನು ಪೂರ್ತಿ ನಿಷೇಧ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನು, ಅಂಗಡಿಗಳಲ್ಲಿ ಪಾಲಿಡಲ್ ಇರುತ್ತೆ, ಎಲ್ಲವೂ ಕುಡಿತಾರ. ಅಂದರೆ ಉತ್ಪಾದನೆ ಮಾಡೋರು ಅವರ ಕಾಯಕ ಅದು. ಈ ದೇಶದಲ್ಲಿ ಯಾರೇ ಆಗಲಿ ಏನೇ ಆಗಲಿ ಚಟುವಟಿಕೆ ಮಾಡ್ಬೋದು. ಅದು ಅಪಾಯಕಾರಿ ಅಂತ ಗೊತ್ತಾದಾಗ ನಿರ್ಧಾರ ಮಾಡಬೇಕಾದ್ರೆ ಸರ್ಕಾರ ಅಲ್ಲ, ಸರ್ಕಾರ ಏನು ಮಾಡ್ಬೋದು, ಒಂದು ತರ್ಬೋದು. 2016ರಲ್ಲಿ ಒಂದು ಇದು ಬಂತು ಕಾನೂನು, RO ವಾಟರ್ನ ನೀವು ಪ್ಲಾಸ್ಟಿಕಲ್ಲಿ ಬಳಸಬಾರ್ದು, ಅದು ಆರೋಗ್ಯ ಹಾನಿ ಅಂತ. ಹಾರ್ಟು, ಕಿಡ್ನಿ ಮತ್ತು ಕ್ಯಾನ್ಸರ್ ತರುವಂಥ ಪಡ್ಕೊಂಡಿದೆ ಅಂತ ನಿಖರವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟು ಸರ್ಕಾರಗಳೆಲ್ಲ ಅದನ್ನು ಆದೇಶಗಳು ಕೊಟ್ಟರು. ಆದರೆ ಇವತ್ತಿಗೂ ಕೂಡ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಳಸಬಾರ್ದು ಅಂತ ಇದ್ದರೂ ಕೂಡ ಬಳಸುವಂಥ ಪರಿಪಾಠ ನಡೀತದೆ. ಯಾಕೆ? ಕನ್ವೀನಿಯನ್ಸು. ಪರಿಹಾರವೂ ಇದೆ. ನನಗೆ ಗೊತ್ತಿದೆ, ಉದಾಹರಣೆಗೆ ಮೂಡುಬಿದಿರಿನಲ್ಲಿ ಒಂದು ಅಪರೂಪವಾದಂಥ ಜನಾಂದೋಲನ ಆಗ್ತದೆ, ಸದ್ದು ಗದ್ದಲ ಇದೆ. ಅದೇ ಹಾಗೆ ನಮ್ಮ ಅದಮ್ಯ ಚೇತನ ಮೇಡಮ್ ತೇಜಸ್ವಿಯವರು ಬೆಂಗಳೂರಲ್ಲಿ ಪ್ರತಿಯೊಂದು ಪಟ್ಟಣಗಳಲ್ಲೂ ಕೂಡ ಕಟ್ಲರಿ ಬ್ಯಾಂಕ್ ಇಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಅಜ್ಞಾನಕ್ಕೆ ಕಟ್ಲರಿ ಬ್ಯಾಂಕ್ ಪೂರಕ ಅಂತ. ಏನದು? ಅದೇನೆಂದರೆ ನಿಮಗೆ 50 ಆಗಲಿ 5,000 ಆಗಲಿ ತಟ್ಟೆಗಳು, ಲೋಟಗಳು, ಸ್ಪೂನ್ಗಳು ಫ್ರೀಯಾಗಿ ಕೊಡ್ತಾರೆ. ಕ್ಲೀನಾಗಿ ತೊಗೊಂಡೋಗ್ಬೇಕು, ಕ್ಲೀನಾಗಿ ತಂದು ಕೊಡ್ಬೇಕು ಅಷ್ಟೇ, ಇನ್ನೇನಿಲ್ಲ, ವೆಚ್ಚ ಕೊಡೋಂಗಿಲ್ಲ. ಈಗ ಸಣ್ಣ ಮಕ್ಳಿಗೆ ನಾವು ಮೇಕಪ್ ಮಾಡಿಬಿಟ್ಟು ವಿಷ ಮಾಡಿಸ್ಬೇಕಾದ್ರೆ ಶಾಲೆಗಳು ಏನು ಮಾಡ್ತೀವಿ, ದುಡ್ಡು ಕೊಟ್ಬಿಟ್ಟು ತಗೊಂಡ್ಬಿಡ್ತೀವಿ ವಿವಿಧ ಪಥಧಾರಿಗಳನ್ನ. ಅದೇ ಪ್ರಕ್ರಿಯೆಯಲ್ಲಿ ಕಟ್ಲರಿ ಬ್ಯಾಂಕ್ ಬಂದಿದೆ. ಈಗ ಕಟ್ಲರಿ ಬ್ಯಾಂಕು ಸಣ್ಣ ಸಣ್ಣ ಪಟ್ಟಣಗಳಲ್ಲೂ ಬರ್ತಾಯಿದೆ. ಹಿಂದೆ ಸರ್ ನಾವು ಯಾವ್ದಾದ್ರು 10 ಜನ ಕೆಲಸಕ್ಕೆ ಏನು ಮಾಡ್ತಾಯಿದ್ವಿ, ದೊಡ್ಡ ದೊಡ್ಡ ಅಂಡೆಗಳು, ಬಾಂಡ್ಲಿಗಳು ತೊಗೊಬಂದು ಅಡುಗೆ ಮಾಡಿ ಪರಿಚಯ ಮಾಡ್ತಾ ಇರಲ್ವೇ, ಅದೇ ಥರ ಈಗ ಪ್ರತಿ ಪಟ್ಟಣದಲ್ಲೂ ಕೂಡ ಕಟ್ಲರಿ ಬ್ಯಾಂಕ್ ಇದೆ. 50 ಮಂದಿ ಆಗಲಿ 5,000 ಮಂದಿ ಆಗಲಿ. ಈ ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಲ್ಲಿಸೋದ್ರಿಂದಲೇ ಪರಿಸರ ಸಂರಕ್ಷಣೆ ಆಗುತ್ತೆ ಅಂತೀರಾ? ಅದೊಂದು ಭಾಗ. ಈಗ ನಾವು ಜಲ ಮಾಲಿನ್ಯ ಇದೆ, ವಾಯು ಮಾಲಿನ್ಯ ಇದೆ,
ಹೀಗೆ ಬೇರೆ ಬೇರೆ ಥರ ಮಾಲಿನ್ಯಗಳಿದ್ದಾವೆ. ಈ ಪ್ಲಾಸ್ಟಿಕ್ ಮಾಲಿನ್ಯ ಕೂಡ ಒಂದು. ನೇರವಾಗಿ ಹೇಳೋದಾದರೆ ಮನುಷ್ಯನ ಜೀವನದ ಕ್ರಮದಲ್ಲಿ ನಾವು ಸೇವಿಸೋ ಗಾಳಿ, ನೀರು, ಆಹಾರ ಅದ್ಭುತವಾಗಿ ಮಾಲಿನ್ಯಕಾರಕಗಳನ್ನು ತುಂಬಿದೆ. ಅದರಲ್ಲಿ ಪ್ಲಾಸ್ಟಿಕ್ ಕೂಡ ಒಂದು. ನೋಡಿ, ಹೈ pH ಇರುವಂತಹ ಒಂದು ವಾಟ್ರಲ್ಲಿ ದಾಳಿಂಬೆ ಥರದ ಹಣ್ಣುಗಳನ್ನು, ತರಕಾರಿಗಳನ್ನ ಹಾಕಿಬಿಟ್ರೆ ನೀರು ಬ್ಲೂ ಆಗಿಬಿಡುತ್ತೆ, ಹಸಿರಾಗ್ಬಿಡುತ್ತೆ, ಇಲ್ಲ ಕೆಂಪಾಗ್ಬಿಡುತ್ತೆ. ಯಾಕೆಂದ್ರೆ ಕ್ರಿಮಿನಾಶಕ ಬಳಸಿರ್ತಾರೆ. ಹೈ pH ಮಾತ್ರ ಈಚೆ ಬರುತ್ತೆ. ನಮ್ಮಲ್ಲಿ ಆ ಹೈ pH 5 pH ಬರೋಂಥ ವಾಟರ್ ಯೂನಿಟ್ ಇಟ್ಕೊಂಡಿದ್ದೀವಿ. ತುಂಬ ಕಾಸ್ಟ್ಲಿ ಅದು, ತುಂಬ ಒಳ್ಳೆಯದು. ಅದರಲ್ಲಿ ನಾವು ನೇರ ತೆಗೆದುಬಿಡ್ತೀವಿ. ಮನೆಯವ್ರು ಯಾವಾಗಲೂ ಸೊಪ್ಪು, ತರಕಾರಿ, ಹಣ್ಣನ್ನ ಅದು ಎಜ್ಜಿಬಿಡ್ತಾರೆ 5 ನಿಮಿಷ. ಆ ಹೈ pH ಇರೋದ್ರಿಂದ ಪೂರ್ತಿ ಈಚೆ ಬಂದುಬಿಡ್ತದೆ. ಆಗ ಟೇಸ್ಟೇ ಬೇರೆ ಇರುತ್ತೆ, ನಿಮ್ಮ ದೇಹಕ್ಕೆ ಅನಾಗತವೇ ಆಗುತ್ತೆ. ಅಂದರೆ ಪ್ಲಾಸ್ಟಿಕ್ ಎಲ್ಲ ವಸ್ತುಗಳ ಥರ ಅದು ಒಂದು ವಸ್ತು. ಅದನ್ನು ನಾವು ನಿಯಂತ್ರಣ ಮಾಡೋದ್ರಿಂದ ಪರಿಸರವನ್ನು ಉಳಿಸೋದಕ್ಕೆ, ಸಂರಕ್ಷಣೆ ಮಾಡೋದಕ್ಕೆ ಒಂದು ಪೂರಕ ಹೆಜ್ಜೆ ಆಗುತ್ತೆ. ಇದರಿಂದ ಎಲ್ಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಪ್ಲಾಸ್ಟಿಕ್ ಮೈಕ್ರಾನ್ ಸೈಜ್ ಕಡಿಮೆ ಆಗಾಗ ಅದರಲ್ಲಿ ಈಗ ಬಿಸಿ ಪದಾರ್ಥಗಳು, ಇತ್ತೀಚೆಗಷ್ಟೇ ತಾವು ಗಮನಿಸಿರ್ಬೋದು, ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ಹಾಳೆಯನ್ನು ಹಾಕಿ ಇಡ್ಲಿ ಮಾಡೋದು ಕೂಡ ನಿಷೇಧ ಮಾಡಲಾಗಿದೆ. ಅಂದರೆ ಈಗ ನೋಡಿ, ನೀರು ಪ್ಲಾಸ್ಟಿಕ್ ಪೈಪಲ್ಲಿ ಬರುತ್ತೆ ಮನೆಗಳಿಗೆ ಅಲ್ವಾ? ಸೊ ಎಷ್ಟೋ ಸಂದರ್ಭಗಳಲ್ಲಿ ಏನು ಆಹಾರದ ಗುಣಮಟ್ಟ ಅಂತ ಹೇಳ್ತಾರೆ. ಈಗ ಪ್ಲಾಸ್ಟಿಕ್ ಆಹಾರವನ್ನು ಇಟ್ಕೊಳ್ಳುವಂತಹ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಅಂದರೆ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಅಂತ ತಾವೇ ಹೇಳಿದ್ರಿ. ಈಗ ಈ ತರಹದ ಪ್ಲಾಸ್ಟಿಕ್ಗಳು ಅದರಲ್ಲಿ ಸಂಗ್ರಹ ಆಗುವಂತಹ ಆಹಾರಕ್ಕೆ ತಮ್ಮ ಏನು ಇದನ್ನು ಬಿಟ್ಟು ಕೊಡೋದಿಲ್ವ? ಆಹಾರಕ್ಕೆ ಬರೀ ಈ ಮೈಕ್ರಾನ್ ಕಡಿಮೆ ಇರೋದಷ್ಟೇ ಅಪಾಯವ? ಅವೇನು ಅಪಾಯ? ಈಗ ನಮಗೆಲ್ರಿಗೂ ಒಂದು ಅನುಭವ ನೆನಪಿಸ್ಕೋಬೋದು ನಾವು. ಏನಂದರೆ ಸುಡುತ್ತಿರುವಂಥ ಸಾಂಬಾರನ್ನು, ತಣ್ಣಗಿರುವಂಥ ಚಟ್ನಿಯನ್ನು, ಆಹಾರ ಪದಾರ್ಥಗಳನ್ನು ಪ್ಲಾಸ್ಟಿಕ್ಕಲ್ಲಿ ಕೊಂಡೊಯ್ಯೋದು ಒಂದು. ಅಡುಗೆ ಮಾಡಬೇಕಾದ್ರೂ ಕೂಡ, ಇಡ್ಲಿ ಮಾಡಬೇಕಾದ್ರೂ ಕೂಡ ಮೊದಲು ಪ್ಲಾಸ್ಟಿಕ್ ಹಾಳೆ ಹಾಕ್ತಿದ್ರು, ಈ ಬಟ್ಟೆ ಹಾಳೆ ಬದಲು, ಆಯಿತಾ? ಈಗ ಅದನ್ನು ಮಾಡಬಾರ್ದು ಅಂತ ನಿಷೇಧ ಮಾಡಿದ್ದಾರೆ. ಏಕೆಂದರೆ ಈ ಗೂಬೆ ಮಂಚೂರಿ ಇದೆಯಲ್ಲ, ಗೂಬೆ ಮಂಚೂರಿನಲ್ಲೂ ಕೂಡ ಕೆಮಿಕಲ್ ತೆಗೆದಿದ್ದಾರೆ ಈಗ, ಆ ಒಂದು ಬಣ್ಣ ಬರೋಂಥದ್ದು. ಅಂದರೆ ಏನಾಗಿದೆ, ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಕಾನೂನು ಕ್ರಮಗಳನ್ನು ತರ್ತಾ ಇದೆ. ಆದರೆ ಇಲ್ಲಿ ನಿಜವಾಗಿ ಇರುವಂಥದ್ದಂದರೆ ನಮ್ಮ ಮನುಷ್ಯನಲ್ಲಿರುವಂಥ ಪ್ರಜ್ಞೆ, ಇದು ನನಗೆ ಬೇಡ ಅಂತ ಅಂದರೆ ಆಹಾರ ಪದಾರ್ಥ ತರ್ಕೊಬೇಕಾದ್ರೆ ಟಿಫನ್ ಗೆ ತೊಗೊಂಡೋಗ್ತೀನಿ ನಾನು ಪ್ರತಿ ವಾರ ಅಥವಾ ಎವ್ರಿ ಡೇ. ನನ್ನ ಪ್ರಶ್ನೆ ಅದಾಗಿರಲಿಲ್ಲ ಜಗನ್ನಾಥ್. ಈಗ ಫುಡ್ ಗ್ರೇಡ್ ಪ್ಲಾಸ್ಟಿಕ್ನಲ್ಲಿ ಆಹಾರವನ್ನು ಸಂಗ್ರಹಿಸಿದರೆ ಆ ಪ್ಲಾಸ್ಟಿಕ್ಕಿನ ದುಷ್ಪರಿಣಾಮಗಳು ಆಹಾರಕ್ಕೆ ಸೇರುತ್ತಾ ಅಂತ ನೋಡಿ. ಕಾನೂನಾತ್ಮಕವಾಗಿ ಹೇಳೋದಾದರೆ ಫುಡ್ ಗ್ರೇಡ್ ಅಂತ ಸೀಲ್ ಹೊಡಿತಾರಲ್ಲ ಪ್ಲಾಸ್ಟಿಕ್ ಮೇಲೆ, ಅದು ಒಂದು ವೇಳೆ ಮೋಸದಾಯಕ ಆಗಿಲ್ಲದೆ ಇದ್ದರೆ ಆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇದೆಯಲ್ಲ ಅದನ್ನು ಬಳಸ್ಬೋದು. ಅದರಿಂದ ಆಹಾರಕ್ಕೆ ತೊಂದರೆ ಆಗಲ್ಲ. ಯಾಕೆಂದರೆ ಅದು ಗುಣವೇ ಅದು. ಆಹಾರ ಎಷ್ಟೇ ಉಷ್ಣತೆ ಇರಲಿ ಅಥವಾ ತಣ್ಣಗಿರಲಿ ಅದು ಏನು ಮಾಡಲ್ಲ. ಅಲ್ಲ, ಆ ಥರದ ಪ್ಲಾಸ್ಟಿಕ್ಕು ಇದೆಯಾ? ಬಂದಿದೆ. ಇನ್ನು ಬಯೋಡಿಗ್ರೇಡಬಲ್ ಬಂದಿದೆ, ಅಂದರೆ ಜೈವಿಕವಾಗಿ ಕರಗುವಂಥ ಪ್ಲಾಸ್ಟಿಕ್ ಕೂಡ ಬಂದಿದೆ. ಆದರೆ ಇವತ್ತೇನಾಗಂದರೆ ಪ್ರತಿಯೊಂದು ವೆಚ್ಚ ಆಗುತ್ತೆ. ಈಗ ನಾವು ಬೆಟ್ಟ ಮಾಡ್ಬಿಟ್ಟು ಸುರಂಗ ಮಾಡೋದಿದೆಯಲ್ಲ, ಆ ದಿಕ್ಕಿಗೆ ಹೋಗ್ತಾ ಇದ್ದೀರಿ ನೀವು. ನಾನು ಹೇಳ್ತಾ ಅದಲ್ಲ, ಅದನ್ನು ಆಗದೇ ಇರೋ ಥರ ನೋಡ್ಕೊಳ್ಳಿದೆಯಲ್ಲ. ಈಗ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಕೆಲವರಾದ್ರೂ ಏನು ಮಾಡ್ತಾರೆ, ಅವ್ರು ವಾರಕ್ಕೆ ಆಗಲಿ ದಿನಕ್ಕೆ ಆಗಲಿ ಅವ್ರು ಹೊರಗಡೆಯಿಂದ ಆಹಾರ ತರಬೇಕಾದ್ರೆ ಟಿಫಿನ್ ಕೇರ್ ತೊಗೊಂಡೋಗ್ತಾರೆ, ಪಾತ್ರೆಗಳು ತೊಗೊಂಡೋಗ್ತಾರೆ. ಅವರು ದಡ್ರ ಅಥವಾ ಅನಾದಿ ಕಾಲದವರು. ಅವರು ಇವತ್ತು ಬಳಸಿ ಬಿಸಾಕುವ ಸಂಸ್ಕೃತಿ ಇದೆಯಲ್ಲ, ಜೀವನ ಸಂಗಾತಿಗಳನ್ನ ಬಟ್ಟೆ ಬದಲಾಯಿಸ್ತಾರೆ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ. ನಮ್ಮಲ್ಲಿ ಮಾಡ್ತೀವಿ ನಾವು ಅಲ್ಲ. ಅದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಒಂದು ಸಣ್ಣ ಕಿರು ನಮೂನೆ ಆಗ್ಬಿಟ್ಟಿದೆ. ಅಂದರೆ ಅನಿವಾರ್ಯವಾಗಿ ಇವತ್ತು ಪ್ಲಾಸ್ಟಿಕ್ಕನ್ನು ನಾವು ಬಳಕೆ ಮಾಡ್ತಿದ್ದೀವಿ ಅಂತಲೇ ಇಟ್ಕೊಂಡ್ರು ಅದರ ಮಾಲಿನ್ಯ ಆಗದ ರೀತಿಯಲ್ಲಿ ನಾವು ಜಾಗೃತಿ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಅಂತ ತಾವು ವೆರಿ ಸಿಂಪಲ್. ಏನು ಮಾಡಬೇಕಾಗಿಲ್ಲ. ನೀವು ಎಷ್ಟಾರು ಬಳಸಿ ದುರ್ಬಳಕೆ ಮಾಡಬೇಡಿ. ಅಂದರೆ ಸೆಗ್ರಿಗೇಟ್ ಮಾಡಿ. ಈ ಉದಾಹರಣೆಗೆ ನಾನೇನಾದರೂ ಅನಿವಾರ್ಯವಾಗಿ ಪ್ಲಾಸ್ಟಿಕ್ ಏನಾದ್ರು ತರಬೇಕು ಅಂದರೆ ಸಂಪೂರ್ಣವಾಗಿ ಅದು ಕ್ಲೀನ್ ಮಾಡಿಬಿಟ್ಟು ನಾನು ಒಣ ಕಸಕ್ಕೆ ಹಾಕೋದು, ಸುಮ್ಮನೆ ಹಂಗೆ ಎಸೆಯಲ್ಲ. ಸಾಮಾನ್ಯವಾಗಿ ಒಂದು ಅದರೊಳಗಡೆ ಎಣ್ಣೆ ಜಿಡ್ಡಿನ ಪದಾರ್ಥ ಇರುತ್ತೆ. ಆ ಪ್ಲಾಸ್ಟಿಕ್ಕು ಪುನರ್ಬಳಕೆ ಮಾಡೋಕ್ಕಾಗಲ್ಲ. ಅದನ್ನು ನಾವು ಕ್ಲೀನ್ ಮಾಡಬೇಕಾಗತ್ತೆ. ಅಂದರೆ ನಾವು ಹೋಗಿ ತಗೊಬಂದು ತಪ್ಪಿಗೆ ಇಡ್ಲಿ ತರ್ತೀನಿ ಅಥವಾ ಚಟ್ನಿ ತರ್ತೀನಿ, ಅದನ್ನು ವಾಶ್ ಮಾಡಿ ತೊಳೆದ್ಬಿಟ್ಟು ನಾನು ಆಚೆ ಕೊಡೋಕೆ ಮನೆಯಿಂದ ಆಚೆಗೆ ಕಸ ಮಾಡಬೇಕು. ಅದನ್ನು ಗಟ್ಟಿ ಕಸಕ್ಕೆ ಕೊಡಬೇಕು, ಅದಕ್ಕೆ ವ್ಯಾಲ್ಯೂ ಇರ್ತದೆ. ನಾವು ಮಿಕ್ಸ್ ಮಾಡಿದಾಗ ಹೋಯ್ತು. ಇವತ್ತು ದಿನ ಪ್ರಾಬ್ಲಮ್ ಆಗ್ತಾ ಇರೋದು ಏನಂತಾರೆ, ಮೈಸೂರು ಸಾಂಸ್ಕೃತಿಕ ನಗರ ನೋಡಿ, ಇಂದೂರು ಅಂತ ತಗೊಳ್ಳಿ, ಸತತವಾಗಿ 7-8 ವರ್ಷದಿಂದ ಅಷ್ಟು ಪ್ರಸಿದ್ಧಿ ತೋರ್ತಾ ಇದೆ, ಮೊದಲನೇ ಸ್ಥಾನ ಬರ್ತದೆ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲ ಮಟ್ಟದಲ್ಲೂ ಕೂಡ ಅವ್ರು ಎಷ್ಟು ಎಚ್ಚರ ಇದ್ದಾರೆ ಅಂತಂದರೆ, ನನ್ನ ಕೈಯಲ್ಲಿ ಪರಿಸರ ಸಂರಕ್ಷಣೆ ಮಾಡೋದಿದೆ. ಪ್ಲಾಸ್ಟಿಕ್ ಮಾತ್ರ ಯಾಕೆ, ನೀರನ್ನ ಬಳಕೆ ಮಾಡೋದು, ವಸ್ತುಗಳನ್ನ ಸರಿಯಾಗಿ ಬಳಸೋದು,
ನೋಡಿ ಏನಾಗುತ್ತೆ ಅಂದರೆ ನಾವು ಯಾವಾಗ ನಾವು ಶಕ್ತಿ ಮತ್ತು ವಸ್ತುವಿನ ಸದ್ಬಳಕೆ ಮಾಡ್ತೀವೋ ನಮ್ಮ ಇಂಗಾಲದ ಹೆಜ್ಜೆ ಚೆನ್ನಾಗಿರುತ್ತೆ. ನಮಗೆ ಅದೃಷ್ಟವಶಾತ್ ಈ ದೇಶದ ಸರಾಸರಿ ಇಂಗಾಲದ ಹೆಜ್ಜೆ ವರ್ಷಕ್ಕೆ 1.9 ಟನ್ಸ್ ಇದೆ ಕಾರ್ಬನ್ ಡೈಆಕ್ಸೈಡ್. ಈಗ ನಮ್ಮ ಮನೇಲಿ ಒಂದು 22 ಯಶೋಗಾತ್ರೆ ಮಾಡ್ಕೊಂಡು ನಮ್ಮದು 1.6 ಆಗಿದೆ. ಆದರೆ ಪಾಶ್ಚಿಮಾತ್ಯ ಜೀವನ ಶೈಲಿ 4 ಟೈಮ್ ಜಾಸ್ತಿ ಇದೆ. ಇವತ್ತು ದಿನ ಏನಾಗಿದೆ ಕೇಶವಮೂರ್ತಿಯವರೇ, ನಾವು 1 ಟನ್ ಕಾರ್ಬನ್ ಡೈಆಕ್ಸೈಡನ್ನು ನಾವು ಕಡಿಮೆ ಮಾಡಿದ್ರೆ 60 ಯೂರೋ ಕೊಡಬೇಕು ಅಂತ ಚರ್ಚೆ ನಡೀತಾ ಇದೆ. ಇವತ್ತು ದಿನ ಹವಾಮಾನ ವೈಪರೀತ್ಯ ನಮ್ಮಿಂದ ಆಯಿತಾ? ಉಳ್ಳವರು, ಸಂಪತ್ತಿರೋರು, ದೊಡ್ಡದಾಗಿ ಯುದ್ಧ ಶಸ್ತ್ರಾಸ್ತ್ರಗಳನ್ನೆಲ್ಲ ಮಾಡೋಂಥವ್ರು, ಅವ್ರು ಮಾಡಿದಂತಹ ಒಂದು ಪರಿಣಾಮದಿಂದ ಇವತ್ತು ಹವಾಮಾನ ವೈಪರೀತ್ಯ ಆಗ್ತದೆ. ನಾವು ಅದಕ್ಕೆಲ್ಲ ಬೆಲೆ ತರ್ತಾ ಇದ್ದೀವಿ. ಅದರಲ್ಲೂ ಕಟ್ಟಕಡೆಯ ಮನುಷ್ಯರಿದ್ದಾರಲ್ಲ ಭಾಳ ಹಾನಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೊಂದು ಪರಿಹಾರನೂ ಇದೆ. 2015 ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಕಾರ್ಬನ್ ಫೈನಾನ್ಸ್ ಅನ್ನೋದೊಂದು ಹೊಸ ವಿಷಯ ಬಂದಿದೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಒಬ್ಬ ಸಾಮಾನ್ಯ BCom ಗ್ರ್ಯಾಜುಯೇಟ್ ಆಡಿಟರು ಎನ್ವೈರ್ಮೆಂಟ್ ಆಡಿಟ್ ಮಾಡೋ ಕೆಲಸ ಬರುತ್ತೆ. ಎಷ್ಟು ಟನ್ನು ನೀವು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದೀರಾ, ಎಷ್ಟು ಕೊಟ್ಟಿಲ್ಲ ಅಂತ. ಹೀಗಾಗಿ ಹೊಸ ಬಗೆಯ ಆರ್ಥಿಕ ನಿರ್ವಹಣೆ ಕೂಡ ಬರ್ತದೆ. ಅಲ್ಲ, ಕೃಷಿಯಲ್ಲೂ ಕೂಡ ಈಗ ಕಾರ್ಬನ್ ಟ್ರೇಡಿಂಗ್ ಅನ್ನುವಂತಹ ವಿಚಾರ ನಿಧಾನವಾಗಿ ಆದರೂ ಪ್ರಾರಂಭ ಆಗ್ತಾ ಇದೆ. ಮ್ಯಾಂಗ್ರೋವ್ ಕಾಡುಗಳು ಅಥವಾ ಮ್ಯಾಂಗ್ರೋವ್ ಜೌಗು ಪ್ರದೇಶಗಳು ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುವಂತಹ ಒಂದು ವಿಧದ ಸಸ್ಯವರ್ಗ. ಇವು ಕರಾವಳಿ ಪ್ರದೇಶಗಳಲ್ಲಿ ಉಪ್ಪು ನೀರಿನಲ್ಲಿ ಬೆಳೆಯುತ್ತೆ ಹಾಗೂ ಅನೇಕ ಜೀವಿಗಳಿಗೆ ಇದು ವಾಸಸ್ಥಾನ ಕೂಡ ಆಗಿದೆ. ಇವು ಪರಿಸರ ವ್ಯವಸ್ಥೆಗೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ ಮ್ಯಾಂಗ್ರೋವ್ ಕಾಡುಗಳು ಸಮುದ್ರ ತೀರದಲ್ಲಿ ಇರೋದ್ರಿಂದ ಮಣ್ಣಿನ ಸವಕಳಿ ಕೂಡ ಕಡಿಮೆಯಾಗುತ್ತೆ. ಇವು ಪೊದೆಗಳ ರೀತಿ ಬೆಳೆಯುತ್ತೆ. ಇವುಗಳ ಬೇರು ನೀರು ಮತ್ತು ಮಣ್ಣನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತೆ. ಮ್ಯಾಂಗ್ರೋವ್ ಕಾಡುಗಳು ಅನೇಕ ಮೀನು, ಏಡಿ ಮತ್ತು ಪಕ್ಷಿಗಳಿಗೆ ಆಶ್ರಯ ಮತ್ತು ಆಹಾರವನ್ನು ಕೂಡ ಒದಗಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ಹುಲಿಗಳು ಮತ್ತು ಇತರ ಪ್ರಾಣಿಗಳು ಸಹ ಈ ಪೊದೆಯಲ್ಲಿ ಬಂದು ವಾಸ ಮಾಡ್ತವೆ. ಇವು ಮಣ್ಣಿನ ಸವಕಳಿಯನ್ನು ತಡೆಯುತ್ತೆ, ಜೊತೆಗೆ ನೀರಿನ ಗುಣಮಟ್ಟವನ್ನು ಕೂಡ ಸುಧಾರಿಸುತ್ತೆ. ಇಂಗಾಲವನ್ನು ಹೀರಿಕೊಳ್ಳುವ ಮೂಲಕ ಹವಾಮಾನದಲ್ಲಿ ಆಮ್ಲಜನಕದ ಪ್ರಮಾಣ ಜಾಸ್ತಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಮ್ಯಾಂಗ್ರೋವ್ ಕಾಡುಗಳು ಮೀನುಗಾರಿಕೆಗೆ ಕೂಡ ಆಧಾರ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳು ನಾಶವಾಗುತ್ತಿವೆ. ಅವುಗಳ ಸಂರಕ್ಷಣೆಗಾಗಿ ಈಗ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಯುನೆಸ್ಕೋ ಸಂಸ್ಥೆಯು ಆಕಾಶವಾಣಿಯ ಸಹಯೋಗದೊಂದಿಗೆ ಪ್ರಪಂಚಕ್ಕೆ ಮ್ಯಾಂಗ್ರೋವ್ ಕಾಡುಗಳ ಮಹತ್ವ ಹಾಗೂ ಅವುಗಳ ಸಂರಕ್ಷಣೆಯನ್ನು ಕುರಿತ ಸಂದೇಶವನ್ನು ನೀಡ್ತಾ ಇದೆ. ಬನ್ನಿ ಈಗ ಆ ಸಂದೇಶವನ್ನು ಕೇಳೋಣ. This message is from UNESCO in collaboration with Akashvani. Weather and climate. This is a message from UNESCO. Ever wondered how weather and climate are different? Think short term versus long term. Weather is what you get day to day, like rain today or sun tomorrow. Climate is the big picture, average patterns measured over 30 years. Both use the same tools: temperature, precipitation, wind, humidity, and pressure. But while we can usually predict the weather for a week, climate shows us the bigger trends. Here's a cool fact. The world's longest temperature record started in 1700 in the Netherlands. ಜಗನ್ನಾಥ್ ಅವರ ವಿಚಾರಗಳು ಬಹಳಷ್ಟಿದ್ದಾವೆ, ಆದರೆ ಸಮಯದ ಮಿತಿ ಇದೆ. ಹಾಗಾಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಆದರೆ ಒಂದೇ ಒಂದು ಮನವಿ, ಆದಷ್ಟು ಮೆಸೇಜ್ ಕೊಡಿ. ಫೋನ್ ಮಾಡಿ ನಿಮಗೂ ತೊಂದರೆ ಆಗ್ಬೋದು, ನಮಗೂ ತೊಂದರೆ ಆಗಬಾರ್ದು. ನನ್ನ ಸಂಖ್ಯೆ 9448050595. ಇನ್ನೊಮ್ಮೆ 9448050595. ಇನ್ನೊಮ್ಮೆ 9448050595. 9448050595. ಒಳ್ಳೆಯದು ಪ್ರೊಫೆಸರ್ ಜಗನ್ನಾಥ್ ಅವರೇ, ಇದುವರೆಗೂ ಕೂಡ ಪ್ಲಾಸ್ಟಿಕ್ ಮಾಲಿನ್ಯ ನಿಲ್ಲಿಸಿ ಪರಿಸರ ಸಂರಕ್ಷಿಸಿ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ. ನಮ್ಮ ಪರಿಸರ ನಮ್ಮ ಕೈಯಲ್ಲಿ. ಧನ್ಯವಾದಗಳು.